ಕುತ್ಕೊಂಡು ಪಾಪ ಅದು ಉಪ್ಪಾರ ಸಮಾಜದ ಹಿರಿಯ ಮುಖಂಡರು ವೇದಿಕೆ ಮೇಲೆ ಆಸನ ಆಗಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ಪ್ರತಿಯೊಬ್ಬರು ಭಗೀರಥ ಸಂಘದ ಮುಖ್ಯ ಮುಖಂಡರು, ಉಪ್ಪಾರ ಸಮಾಜದ ಬಂಧುಗಳು ರಾಮನಾರಾಯಣಂ ಜಾನಕಿ ವಲ್ಲಭಂ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಪರಮಪೂಜ್ಯ ಭಗೀರಥ ಮಹರ್ಷಿಯವರ ಈ ಒಂದು ಮೂರ್ತಿಯನ್ನು ಅನಾವರಣ ಮಾಡಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಪುರುಷೋತ್ತಮ ಡಾಕ್ಟರ್ ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಅವರಿಗೆ ಮಾಲಾರ್ಪಣೆಯೊಂದಿಗೆ ಸ್ವಾಗತ ಮಾಡ್ಕೋಬೇಕಂತೇಳಿ ಸಂಘಟಕರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಶ್ರೀಮತಿ ಬೆಂಗಳೂರು ಇವರಿಗೆ ಸ್ವಾಗತ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. DVC ಇವರಿಗೆ ಸ್ವಾಗತ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮಾಜಿ ಅಧ್ಯಕ್ಷರು TIPCMC ಇವರಿಗೆ ಸ್ವಾಗತ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಶ್ರೀ ಟಿ ಮಂಜುನಾಥ್ ಮುಖಂಡರು ಸಿರ್ಸ್ತಳ್ಳಿ ಇವರಿಗೆ ಸ್ವಾಗತ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಶ್ರೀ ಶಿವಪ್ಪ ಕೆ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸಿರಸ್ಥಳ್ಳಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗಿರೀಶ್ TJ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ವಿಕಲಚೇತನರ
RPD ಟಾಸ್ಕ್ ಫೋರ್ಸ್ ಬೆಂಗಳೂರು ಇವರಿಗೆ ಸ್ವಾಗತವನ್ನು ಬಯಸ್ಬೇಕಂತೇಳಿ ಕೇಳ್ಕೊಳ್ತಿದ್ದೀನಿ. ಗ್ರಾಮ ಪಂಚಾಯತಿ PDO ಸಾಹೇಬರು ಕೂಡ ಸ್ವಾಗತ ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಸ್ವಾಗತವನ್ನು ಮಾಡ್ಕೋಬೇಕಂತೇಳಿ ಕೇಳ್ಕೊಳ್ತಿದ್ದೀನಿ. ಉಪ್ಪಾರ ಸಂಘದ ಮುಖಂಡರಾಗಿರ್ತಕ್ಕಂಥ ಶಿವರಾಮಪ್ಪ ಇವರಿಗೂ ಕೂಡ ಸ್ವಾಗತ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಸುಂಕಮ್ನವರ ನಾಗಪ್ಪ ಇವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಮಾಡಬೇಕಂತೇಳಿ ಸ್ವಾಗತವನ್ನು ಕೋರ್ತಿದ್ದೇನೆ. ಇವರಿಗೆ ಮಾಲಾರ್ಪಣೆಯೊಂದಿಗೆ ಸ್ವಾಗತವನ್ನು ಮಾಡಬೇಕಂತೇಳಿ ಕೇಳ್ಕೊಳ್ತಿದ್ದೀನಿ. ನಾಗಪ್ಪ ಇವರಿಗೂ ಕೂಡ ಸ್ವಾಗತವನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಹನುಮಂತಪ್ಪ ಇವರಿಗೂ ಕೂಡ ಸ್ವಾಗತ ಮಾಡಬೇಕಂತೇಳಿ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಹನುಮಪ್ಪ ಇವರಿಗೂ ಕೂಡ ಸ್ವಾಗತವನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಹಾಗೆ ಶ್ರೀ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಅಂಜಿನಪ್ಪ ಇವರು ಕೂಡ ಹರಪಳ್ಳಿ ತಾಲೂಕು ಉಪ್ಪಾರ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಅಂಜಿನಪ್ಪ ಇವರನ್ನ ಸ್ವಾಗತಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಸಿಸ್ತಳ್ಳಿ ಗ್ರಾಮದ ಪ್ರತಿಯೊಬ್ಬ ನಾಗರಿಕರಿಗೂ ಪ್ರಜೆಗಳಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ. ದಯಮಾಡಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಈಗ ಒಂದು ಜಗತ್ತನ ಒಂದು ಪ್ರೀತಿಗೆ ಪ್ರೀತಿ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸ್ವಾಗತವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮ ಸಂಘಟಕರಿಗೆ ನಾವು ಹೊಂದಿಸಿ ನನ್ನ ಸ್ವಾಗತ ಭಾಷಣ ವಿರಾಮ ಮಾಡ್ತೀನಿ. ಹಾಯ ನಮಃ. ಗ್ರಾಮದ ಎಲ್ಲ ಅಧಿದೇವರುಗಳಲ್ಲಿ ನಮಸ್ಕರಿಸುತ್ತಾ ಶ್ರೀ ಭಗೀರಥ ಉಪ್ಪಾರ ಕ್ಷೇಮಾಭಿವೃದ್ಧಿ ಸಂಘ ಶಿರಸ್ಥಳ್ಳಿ ಹಾಗೂ ಹರಪನಹಳ್ಳಿ ಶ್ರೀ ಭಗೀರಥ ಮಹರ್ಷಿಯ ನೂತನ ಮೂರ್ತಿ ಅನಾವರಣದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮದ್ ಜಗದ್ಗುರು ಚಿನ್ಮೂಲಾದ್ರಿ ಶಿಲಾಪುರಿ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳವರು ಶ್ರೀ ಭಗೀರಥ ಪೀಠ ಮಹಾಸಂಸ್ಥಾನ ಬ್ರಹ್ಮ ವಿದ್ಯಾನಗರ ಮಧುರೆ ಮತ್ತು ಹೊಸದುರ್ಗ ಇವರ ಹೃದಯ ಕಮಲಕ್ಕೆ ನಮಸ್ಕರಿಸುತ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಕಾರ್ಯಕ್ರಮದ ರೂವಾರಿಗಳು ಸಂಘಟಕರು ಆಗಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ವಿಕಲಚೇತನರ RPD ಟಾಸ್ಕ್ ಫೋರ್ಸ್ ಬೆಂಗಳೂರು ಗಿರೀಶ್ ರವರೇ, ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮತ್ತು ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗುರುಗಳವರೇ, ಹಾಗೆಯೇ ಈ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಶ್ರೀಮತಿ ಮಂಜಮ್ಮ ಮಾಜಿ ಉಪಮೇಯರ್ ದಾವಣಗೆರೆ ಮಹಾನಗರ ಪಾಲಿಕೆ ದಾವಣಗೆರೆ ಇವರೇ, ಹಾಗೂ ತಿಪ್ಪನಾಯಕನಹಳ್ಳಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ KPCC ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ತಿಮ್ಮಪ್ಪ ಕೆ ಇವರೇ, ಹಾಗೆಯೇ ಗ್ರಾಮದ ಈ ಒಂದು ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ತಾಲೂಕು ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಅಂಜಿನಪ್ಪನವರೇ, ಅದೇ ರೀತಿಯಾಗಿ ಗ್ರಾಮದ ಹಿರಿಯ ಮುಖಂಡರು DCC ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ BH ಬಸವರಾಜಪ್ಪನವರೇ, ತಾಲೂಕು TAPCMS ಮಾಜಿ ಅಧ್ಯಕ್ಷರು ಗ್ರಾಮದ ಹಿರಿಯ ಮುಖಂಡರಾಗಿರ್ತಕ್ಕಂಥ C ಮರಿಯಪ್ಪನವರೇ, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ K ಶಿವಪ್ಪನವರೇ, ಹಾಗೆಯೇ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಉಪ್ಪಾರ ಸಮಾಜದ ಹನುಮಂತಪ್ಪನವರೇ, ಹಾಗೆಯೇ PDO ಆಗಿರ್ತಕ್ಕಂಥ ಆನಂದ್ ಅವರೇ, ಮಂಜುನಾಥ್ ಅವರೇ ಕಾರ್ಯದರ್ಶಿ ಅವರೇ, ಹಾಗೆಯೇ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳೇ, ಜನಪ್ರತಿನಿಧಿಗಳೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರೇ ಮತ್ತು ಉಪ್ಪಾರ ಸಮಾಜದ ಎಲ್ಲ ಬಾಂಧವರೇ ಮತ್ತು ಗ್ರಾಮದ ಸಮಸ್ತ ಸದ್ಭಕ್ತರೇ, ಈ ಒಂದು ಭಗೀರಥ ಸಮಾರಂಭ ಅತ್ಯಂತ ಸುಂದರವಾಗಿ ನಡೀತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀವಿ.
ಭಾರತ ದೇಶ ಧರ್ಮ ಮತ್ತು ಸಂಸ್ಕೃತಿಗೆ ಹೆಸರನ್ನು ಪಡೆದಂತಹ ತವರೂರು. ವಿಶ್ವದಲ್ಲೇ ಋಷಿಮುನಿಗಳು, ಆಚಾರ್ಯರು, ದಾರ್ಶನಿಕರು, ಸಾಧು ಸಂತರು ಆಳಿದಂಥ ಮತ್ತು ಮಾರ್ಗದರ್ಶನವನ್ನು ತೋರಿದಂತಹ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿದೆ. ಹಾಗಾಗಿ ವಿಶ್ವದಲ್ಲೇ ಅದು ಪ್ರಖ್ಯಾತಿಯನ್ನು ಪಡೆದಂತಹ ದೇಶ ಅಂತಂದೇಳಿ ತಮ್ಮೆಲ್ಲರಿಗೆ ತಿಳಿದಂಥ ವಿಷಯ. ಭಗೀರಥ ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತಂದೇಳಿದರೆ, ಭಗೀರಥ ಅಂತಕ್ಕಂಥ ಮಹರ್ಷಿ ಮೊದಲು ಅಯೋಧ್ಯ ನಗರದಲ್ಲಿ ಕೋಸಲ ರಾಜ್ಯವನ್ನು ಆಳ್ತಾ ಇದ್ದ ಮಹಾರಾಜರು. ಆ ರಾಜರು ಅವರ ಪೂರ್ವಜರಾಗಿರ್ತಕ್ಕಂಥ ಅವರ ತಂದೆಯಾಗಿರ್ತಕ್ಕಂಥ ದಿಲೀಪರು ಮತ್ತು ಅವರ ತಾತನವರ ಒಂದು ಮೋಕ್ಷ ಪ್ರಾಪ್ತಿಗಾಗಿ, ಸ್ವರ್ಗ ಪ್ರಾಪ್ತಿಗಾಗಿ ತಪಸ್ಸನ್ನು ಸಾವಿರಾರು ವರ್ಷಗಳ ಕಾಲ ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ಅಂತಂದ್ರೆ, ಆ ಗಂಗೆಯನ್ನು ಒಲಿಸಿಕೊಂಡು ನಾವು ಪುನೀತರಾಗಬೇಕು, ಸದ್ಗತಿಯನ್ನು ಹೊಂದಬೇಕು ಅನ್ನೋ ಒಂದು ಸಂಕಲ್ಪದಿಂದ ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಹಿಂದೆ ಅವರ ತಂದೆ ಮತ್ತು ಪೂರ್ವಜರು ತಪಸ್ಸನ್ನು ಮಾಡಿದರೂ ಕೂಡ ಗಂಗೆ ಒಲಿಲಿಲ್ಲ. ಆ ಭಾರವನ್ನು ದಿಲೀಪರು, ಅವರ ತಂದೆಯಾಗಿರ್ತಕ್ಕಂಥ ದಿಲೀಪರು ಅವರಿಗೆ ಹೊಣೆಯನ್ನು ಹೊರಿಸ್ತಾ ಇದ್ದಾರೆ. ಹಾಗೆ ಅವರು ಕಠಿಣ ಪರಿಶ್ರಮದ ಮೂಲಕ ಘೋರ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಹೊರಪಡೆದು ಗಂಗೆಯ ಅನುಗ್ರಹದಂತೆ ಪ್ರಾರ್ಥನೆ ಮಾಡಿಕೊಂಡಾಗ ಗಂಗೆ ಹೇಳ್ತಾ ಇದ್ದಾಳ, ನಾನೇನು ಭೂಮಿಗೆ ಬಂದ್ಬಿಡ್ತಾ ಇದ್ದೇನೆ, ಆದರೆ ಭೂಮಿನೇ ನಶಿಸಿ ಹೋಗ್ಬಿಡ್ತಾ ಇದೆ ಅಂತಂದು ಹೇಳ್ತಾಳೆ. ಅದಕ್ಕೋಸ್ಕರ ನೀನು ಶಿವನನ್ನು ಕೂಡ ಒಲಿಸಿಕೊಳ್ಬೇಕಪ್ಪ. ಹಾಗಾದಾಗ ಮಾತ್ರ ಇದು ಸಂಕಲ್ಪ ನಿಂದು ಪರಿಪೂರ್ಣವಾಗ್ತತೆ ಅಂತಂದೇಳಿ ಅನುಗ್ರಹ ಮಾಡಿದಾಗ ಶಿವನನ್ನು ಕೂಡ ತಪಸ್ಸನ್ನು ಮಾಡಿ ಶಿವನ ಅನುಗ್ರಹವನ್ನು ಪಡೆದಾಗ ಆ ಶಿವಪರಮಾತ್ಮ ತನ್ನ ಜಟೆಯಲ್ಲಿ ಗಂಗೆಯನ್ನು ಧರಿಸಿಕೊಂಡು ಬಿಟ್ಟು ಭೂಮಿಗೆ ಆ ಒಂದು ಅನುಗ್ರಹ ಮಾಡ್ತಾ ಇದ್ದಾರೆ ಗಂಗೆಯನ್ನು. ಈ ರೀತಿ ರಾಜನಾಗಿರ್ತಕ್ಕಂಥ ತನ್ನ ವೈಭವೋಗ, ತನ್ನ ಸಿರಿತನವನ್ನು ತೊರೆದು ಮಹರ್ಷಿಯಾಗಿ ಆಧ್ಯಾತ್ಮಿಕ ಜೀವನವನ್ನು ನಡೆಸುವುದರ ಮೂಲಕ ಇಡೀ ಜಗತ್ತಿಗೆ, ಸಕಲ ಜೀವಿಗಳಿಗೆ ಆ ಒಂದು ದಾಹವನ್ನು, ನೀರನ್ನು, ಗಂಗೆಯನ್ನು, ಪವಿತ್ರ ಗಂಗೆಯನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿದಂತಹ ಮಹರ್ಷಿಗಳು ಯಾರಾದರೂ ಈ ಜಗತ್ತಿನಲ್ಲಿ ಇದ್ದಾರೆ ಅಂದರೆ ಅವರು ಭಗೀರಥ ಮಹರ್ಷಿಗಳು ಅಂತಂದು ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತಾ ಇದೆ. ಏಕೆಂದರೆ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಧಾರ್ಮಿಕ ಸಂಸ್ಕಾರದ ಮೂಲಕ ನಾವು ಮಾಡಿಕೊಂಡಾಗ ಪ್ರಥಮದಲ್ಲಿ ನಾವು ಗಂಗಾ ಪೂಜೆಯನ್ನು ಮಾಡ್ತೇವೆ, ತದನಂತರ ಗಣಪತಿ ಪೂಜೆ, ತದನಂತರ ಅವರವರ ಕುಲದೇವತೆ ಪೂಜೆಗಳು, ಗುರುಗಳ ಪೂಜೆಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದು ನಮ್ಮ ಧರ್ಮ ಸಂಸ್ಕೃತಿಯ ಒಂದು ನಾಡು. ಹೀಗಾಗಿ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಗಂಗೆ ಎಲ್ಲಿದ್ದಾಳೆ? ಹಿಮಾಲಯದಲ್ಲಿದ್ದಾಳೆ. ಹಿಮಾಲಯದಲ್ಲಿ ಪ್ರಾರಂಭಗೊಂಡು ಬಂಗಾಳ ಕೊಲ್ಲಿಯಲ್ಲಿ ಸಮಾರೋಪವಂತದ್ದು. ಇಂಥ ಪವಿತ್ರವಾಗಿರ್ತಕ್ಕಂಥ ಗಂಗೆಯನ್ನು ನೀವು ನೋಡಿರ್ಬೋದು. ಹಿಂದೆ ಪ್ರಯಾಗರಾಜದ ಮೂಲಕ ಲಕ್ಷಾಂತರ ಜನರು ಅದರ ಆ ಒಂದು ಅನುಗ್ರಹವನ್ನು ಪಡೆದರು. ಈ ಹಿಂದೆ ಕೆಲವು 6 ತಿಂಗಳ ಹಿಂದೆ ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಗಂಗೆಯನ್ನು ಆ ಒಂದು ಮಹರ್ಷಿ ಭಗೀರಥರು ಈ ಒಂದು ಭೂಲೋಕಕ್ಕೆ, ಸ್ವರ್ಗದಿಂದ ಭೂಲೋಕಕ್ಕೆ ತಂದಿದ್ದಂತಹ ಮಹಾತ್ಮರಾಗಿದ್ದಾರೆ. ಅಂತಹ ಮಹಾತ್ಮರನ್ನ ಹೊಂದಿರತಕ್ಕಂಥ ಸಮಾಜ ಯಾವುದು? ಉಪ್ಪಾರ ಸಮಾಜ, ಕಠಿಣ ಪರಿಶ್ರಮಗಳ ಮೂಲಕ. ಹಾಗಾಗಿ ಇವತ್ತಿಗೂ ಕೂಡ ಉಪ್ಪಾರ ಸಮಾಜಕ್ಕೆ ಎಲ್ಲ ಸಮಾಜದಂತೆ ಅದು ಕೂಡ ರಾಜ್ಯದಲ್ಲಿ, ನಾಡಿನಲ್ಲಿ ಪ್ರಖ್ಯಾತಿಯನ್ನು ಪಡೆದಂತಹ ಒಂದು ಸಮಾಜ ಇದೆ. ಹಾಗಾಗಿ ಕನಕದಾಸರು ಇರಬಹುದು, ವಾಲ್ಮೀಕಿ ಋಷಿಗಳು ಇರಬಹುದು, ಬಸವಣ್ಣನಿರಬಹುದು, ಜಗದಾದಿ ಜಗದ್ಗುರು ಪಂಚಾಚಾರ್ಯರಿರಬಹುದು, ಹಾಗೆ ಅಂಬೇಡ್ಕರ್ ಇರಬಹುದು. ಪ್ರತಿಯೊಂದು ವರ್ಗದ ಒಂದು ದಾರ್ಶನಿಕರು ಈ ಒಂದು ದೇಶಕ್ಕೆ ಒಂದು ಪರಂಪರೆ, ಧಾರ್ಮಿಕ ಸಂಸ್ಕೃತಿಯ ಒಂದು ಪರಂಪರೆಯನ್ನ ಬಿತ್ತಿ ಹೋಗಿದ್ದಾರೆ. ಹಾಗಾಗಿಯೇ ನಮ್ಮ ದೇಶಕ್ಕೆ, ಭಾರತಕ್ಕೆ ಒಂದು ಆಧ್ಯಾತ್ಮದ ತವರೂರು, ವಿಶ್ವದ ಗುರು ಅಂತಂದೇಳಿ ಇವತ್ತಿಗೂ ಕರೀತಾ ಇದ್ದಾರೆ. ಅಂತಹ ಒಂದು ಹಿನ್ನೆಲೆಯಿಂದಿರ್ತಕ್ಕಂಥ ಈ ಒಂದು ಭಗೀರಥ ಮಹರ್ಷಿಗಳ ಒಂದು
ಮೂರ್ತಿಯನ್ನ ಜಗದ್ಗುರುಗಳ ಒಂದು ಸಮಾಜದ ಉಪ್ಪಾರ ಸಮಾಜದ ಜಗದ್ಗುರುಗಳನ್ನ ಬರಮಾಡಿಕೊಳ್ಳುವುದರ ಮೂಲಕ ಆ ಮೂರ್ತಿಯ ಅನಾವರಣವನ್ನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ವಯಸ್ಸು ಕಿರಿದಾದರೂ ಕೂಡ ಮತ್ತು ಸಂಘಟನೆಯಲ್ಲಿ ಅತ್ಯಂತ ಪ್ರೌಢಮೆಯನ್ನು ಬೆಳೆಸಿಕೊಂಡಂತಹ ನಮ್ಮ TG ಗಿರೀಶ್ ರವರು ರಾಜ್ಯ ಸಂಘಟನೆಯ ಒಂದು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ತಾಲೂಕಿನಲ್ಲಿ ಕೂಡ ಎಲ್ಲರಿಗೂ ಚಿರಪರಿಚಿತಿದ್ದಾರೆ. ಇದಕ್ಕೆ ಬೆಂಬಲವಾಗಿ ರಾಜ್ಯದ ಪದಾಧಿಕಾರಿಗಳಿರ್ಬೋದು, ತಾಲೂಕಿನ ಪದಾಧಿಕಾರಿಗಳಿರ್ಬೋದು, ಹಾಗೆಯೇ ಒಂದು ಋನ್ಮಂದಿರವಾಗಿ ಪರಮ ಪೂಜ್ಯರು ಕೂಡ ಇವತ್ತು ಚಿಕ್ಕ ವಯಸ್ಸಿನಾದರೂ ಕೂಡ ಇವರಿಗೊಂದು ನಾವು ಬೆಳೆಸಬೇಕು, ಆಶೀರ್ವಾದ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಾಂಜಲ ಮನಸ್ಸಿನಿಂದ ಇವತ್ತು ಈ ಒಂದು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ನಮ್ಮ ರಾಷ್ಟ್ರದಲ್ಲಿ ನಾವೆಲ್ಲರೂ ಒಂದಾಗಿ ಹೋಗಬೇಕಾಗಿದೆ. ಧರ್ಮ ಸಹಿಷ್ಣುತೆಯ ಮೂಲಕ, ಪರಧರ್ಮ ಸಹಿಷ್ಣುತೆಯ ಮೂಲಕ ಹೋದಾಗ ಮಾತ್ರ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೋದು. ಎಲ್ಲರೂ ಕೂಡ ಪ್ರತಿಯೊಂದು ವರ್ಗದವರು ಕೂಡ ಇವತ್ತು ಸಮಾಜದಲ್ಲಿ ಹಲವಾರು ಜಾತಿ ಸಂಘರ್ಷಗಳು ನಡೀತಾ ಇದ್ದಾವೆ. ಅವೆಲ್ಲವನ್ನ ಬಿಟ್ಟಾಕಿ ನಮ್ಮ ಭಾರತದ ಸತ್ಪರಂಪರೆಯಲ್ಲಿ ನಾವು ಹೋದಾಗ ಮಾತ್ರ ಎಲ್ಲರೂ ಸಾಮರಸ್ಯ, ಸದ್ಭಾವನೆ ಮತ್ತು ಭ್ರಾತೃತ್ವದ ಮೂಲಕ ಸಮಾಜವನ್ನ, ಆರೋಗ್ಯಪೂರ್ಣ ಸಮಾಜವನ್ನು ನಾವು ಕಟ್ಟಬಹುದು ಅಂತಂದೇಳಿ ಹೇಳುತ್ತಾ, ಮತ್ತು ಈ ಒಂದು ಮೂರ್ತಿ ಅನಾವರಣ ನಮ್ಮ ಯಾಕೆ ಇಲ್ಲಿ ಪ್ರತಿಯೊಂದು ಕೂಡ ನಮ್ಮ ಗ್ರಾಮದಲ್ಲಿ ನಡೀತಾವಂತಂದ್ರೆ, ನಮ್ಮ ಪದಾಧಿಕಾರಿಗಳು ಹೇಳಿದ್ರು, ಚಿರಸ್ಥಳೀಯ ನಿಜವಾಗ್ಲೂ ನಮ್ಮ ಮುಖಂಡರಿಗೆಲ್ಲ ಹೇಳಿದ್ರು ಆಗ್ಲೇ ಬಂದ್ ಕೂಡ್ಲೆ, ನಿಮ್ಮಲ್ಲಿ ಯಾವುದೇ ಒಂದು ವರ್ಗ ಭೇದಗಳಿಲ್ಲ, ಸಾಮರಸ್ಯದಿಂದ ಎಲ್ಲರೂ ನೀವು ಹೊಂದ್ಕೊಂಡು ಹೋಗ್ತಾ ಇರೋದು ನೋಡಿದ್ರೆ ನಾವು ತಾಲೂಕಿನವ್ರು ಎಲ್ಲರೂ ಕಲಿಬೇಕು ಅನ್ನೋ ಮಾತನ್ನ ನಮ್ಮ ತಿಮ್ಮಣ್ಣ ಇಬ್ಬರು ತಿಮ್ಮಣ್ಣಗಳು ಹೇಳಿದ್ರು ಆಗ್ಲೇ ನಮಗೆ. ಅದಕ್ಕೆ ನಮಗೆ ಸಂತೋಷ ಆಯ್ತು. ಹೀಗೆ ಇಲ್ಲಿ ಯಾಕೆ ಎಲ್ಲವೂ ಕೂಡ ಒಂದು ಅನುಗ್ರಹ ಆಗ್ತೈತೆ ಅಂದ್ರೆ, ಪ್ರತಿಯೊಂದು ದೇವರು ಕೂಡ ಇಲ್ಲಿ ಅಸ್ತಿತ್ವವನ್ನು ನಾವು ಕಾಣ್ಬೋದು. ಆಂಜನೇಯ ಸ್ವಾಮಿ, ಹಾಗೆಯೇ ದೇವಿ, ಎಲ್ಲ ದೇವಿಗಳದವು, ಜಗತ್ ಸೃಷ್ಟಿಗೆ ಕಾರಣೀಭೂತಕ್ಕಂಥ ಎಲ್ಲ ದೇವಾನು ದೇವತೆಗಳದವು. ಕರಿಬಸವೇಶ್ವರ, ಕಳಕಮಲ್ಲೇಶ್ವರ, ಜಗದ್ಗುರು ರೇಣುಕಾಚಾರ್ಯರು, ಮಹಾದೇವ ತಾತ, ಕೊಟ್ಟೂರೇಶ್ವರ, ಹಾಗೆ ಶಂಕರಲಿಂಗ ಸ್ವಾಮಿ, ಹೀಗೆ ಹಲವಾರು ದೇವಾನು ದೇವತೆಗಳು ಇಲ್ಲಿ ನೆಲೆಯೂರಿದೆ. ಕಾರಣ ನಮ್ಮ ಚಿರಸ್ಥಳೀಯ ಗ್ರಾಮವು 9ನೇ ಶತಮಾನದಲ್ಲಿ ರಾಜರ ಕಾಲದ ಆಡಳಿತಕ್ಕೆ ಒಳಪಟ್ಟಂತಹ ಒಂದು ಸುಕ್ಷೇತ್ರ. ಹಾಗಾಗಿಯೇ ಇದಕ್ಕೆ ಒಂದು ದೊಡ್ಡ ಪರಂಪರೆ ಇರೋದ್ರಿಂದ ಪ್ರತಿಯೊಬ್ಬ ದಾರ್ಶನಿಕರು ಕೂಡ ನಮಗೆ ಇಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಷಯ ಅಂತಂದೇಳಿ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಸಾಮರಸ್ಯ ಭಾವದಿಂದ ಹೋಗೋಣ ಅಂತಂದೇಳಿ ಕರೆ ಕೊಡುತ್ತಾ, ಜನವರಿ ತಿಂಗಳು 6ನೇ ತಾರೀಕು 5 ದಿನಗಳ ಕಾಲ ಅದ್ಧೂರಿಯಾಗಿ ಶ್ರೀ ದೇವಿ ಜಾತ್ರಾ ಮಹೋತ್ಸವವು ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳ ಹಾಗೂ ಜನಪ್ರತಿನಿಧಿಗಳ ಸದ್ಭಕ್ತರ ಸಹಕಾರದೊಂದಿಗೆ ನಡೀತಾ ಇದೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಸರ್ವರು ಪಾಲ್ಗೊಳ್ಳೋಣ ಅಂತಂದೇಳಿ ಈ ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸುತ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಗೀರಥಾಯ ನಮಃ. ಜ್ಯೋತಿ ಹಚ್ಚುವ ಮುಖಾಂತರ ಈ ಉದ್ಘಾಟನೆ ಸಮಾರಂಭವನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಈಗಾಗಲೇ ತಮಗೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ, ಭಗವತ ಪುತ್ಥಳಿಯ ಅನಾವರಣವನ್ನ ಪರಮ ಪೂಜ್ಯ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಈಗ ತಾನೇ ಉದ್ಘಾಟನೆ ಮಾಡಿರ್ತಕ್ಕಂಥ ಭಗೀರಥ ಮಹರ್ಷಿಯ ನೂತನ ಮೂರ್ತಿಯ ಅನಾವರಣವನ್ನು ಮಾಡಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ
ಉಪಹಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮಣ್ಣನವರೇ, KPCC ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ತಿಮ್ಮಣ್ಣನವರೇ, ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮರಿಯಪ್ಪನವರೇ, ಮತ್ತೆ ಈ ಊರಿನ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಕ್ಕಂಥ ಹನುಮಂತಪ್ಪನವರೇ, ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವರಾಜ್ ಅವರೇ, ಹಾಗೂ ಯಾರು ಗಿರೀಶ್ ರವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನೂ ಹೆಸರು ಗೊತ್ತಿಲ್ಲದಿರ್ತಕ್ಕಂಥ ಎಲ್ಲ ನನ್ನ ಸೋದರರೇ, ಹಾಗೂ PDO ಸಾಹೇಬ್ರವರೇ, ಮತ್ತು ಯಾರಿದ್ರು ಮೇಲೆ ಇರ್ತಕ್ಕಂಥ ಇನ್ನು ಬಲಕ್ನಲ್ಲಿ ಕೆಲವು ಊರಿನಲ್ಲಿ ಭಗೀರಥ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರೋದು ನಾನು ನೋಡಿದಂಗೆ ಅಲ್ಲಿ ಇದರಲ್ಲಿ ಬೊಗಳಾಪುರದಲ್ಲಿ ಒಂದು ಸರ್ಕಲ್ ಅಲ್ಲಿ ಮಾಡಿದ್ರು. ಈಗ ಎರಡನೇದಂತ ನಾನು ನೋಡಿರೋದು ಇರ್ಬೋದೇನೋ, ನಾನು ನೋಡಿರೋದು ಎರಡನೇದು. ಹಂಗಾಗಿ ಇದನ್ನ ನೋಡಿದ್ರೆ ಬೇರೆಯವ್ರಿಗೆ, ಬೇರೆ ಊರಿನಲ್ಲಿ ನಮ್ಮ ಸಮಾಜದಲ್ಲಿ ಇರೋರಿಗೂ ನೀವು ಒಂದ್ ಸ್ವಲ್ಪ ಉತ್ಸಾಹ ಕೊಟ್ಟಂಗೆ ಆಗ್ತೈತಿ. ಯಾಕಂದ್ರೆ ನೀವು ಬಹಳ ಜನ ಬರ್ಬೇಕಾಗಿತ್ತು. ನನಗೆ ಇಲ್ಲಿ ನೋಡಿದ್ರೆ ಯಾಕ ಒಂಥರ ಬೇಜಾರು ಅನಿಸ್ತು. ಯಾಕಂದ್ರೆ ನಾ ಇಲ್ಲಿ 70-80 ಮನೆಗಳು ಅದಾವು. ಏನೇ ಇರ್ಲಿ, ಗುರುಗಳು ಬಂದಾಗ ಗುರುಗಳ ಆಶೀರ್ವಾದ ತಗೊಳಕ್ಕಾದ್ರೂ ನೀವೆಲ್ಲರೂ ಬರಲೇಬೇಕಾಗಿತ್ತು ಅಂತ ನಂದೊಂದು ಮನವಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಿಮ್ದು ಏನಾರ ಇರಲಿ, ಗುರುಗಳು ಬಂದಾಗ ನಾವೆಲ್ಲರೂ ನಿಮ್ಮ ಮಕ್ಕಳು, ನೀವು ಬಂದಿರಿ ನಮ್ಮ ಊರಿಗೆ, ನಮಗೆ ಖುಷಿ ಆಯ್ತು, ನಿಮ್ಮ ಆಶೀರ್ವಾದ ಬೇಕು ಅಂತಂದು ತಾವೆಲ್ಲರೂ ಈಗ ಕೂಡ ಮನೆಯಾಗಿದ್ರೆ, ಅಕ್ಕಪಕ್ಕದ ಊರಿನಾಗಿದ್ರೆ ಈಗ ಎಲ್ಲರೂ ಬರ್ರಿ, ಬಂದು ಗುರುಗಳ ಆಶೀರ್ವಾದ ತಗೊಳ್ರಿ. ಹಾಗಾಗಿ ಈಗ ತಾನೇ ಒಬ್ರು ಅಣ್ಣಾರು ಹೇಳಿದ್ರು ನಮ್ಮ ಭಗೀರಥ ಮಹರ್ಷಿ ಅವರ ಬಗ್ಗೆ ನಿಮಗೆಲ್ಲ ಗೊತ್ತಾಗಿತ್ತು. ಏನು ಹಿರಿಯರು ಎಲ್ಲರಿಗೂ ನನ್ನ ಅವರ ಪಾದಕ್ಕೆ ನಮಸ್ಕಾರ ಮಾಡುತ್ತಾ, ಮತ್ತೆ ಮುಂದೆ ಕುಂತದ್ದು ಯಜಮಾನರು ಕೂಡ ನನ್ನ ತಂದೆ ಸಮ, ನನ್ನ ಅಜ್ಜನ ಸಮದಾರ, ಅವ್ರ ಪಾದಕ್ಕೂ ನಾನು ನಮಸ್ಕಾರ ಮಾಡುತ್ತಾ, ಈಗ ಭಾಗೀರಥ ಸ್ವಾಮೀಜಿ ಅವರು ಜನ ಇಷ್ಟೇ ಬಂದಾರ ಇಷ್ಟೇ ಬಿಟ್ಟಾರ ಅಂತ ಅವ್ರಿಗೆ ಎಂದೂ ಬೇಜಾರಿಲ್ಲ. ಒಂದು ಮನೆ ಇದ್ರು ಕೂಡ ಈಗ ಬೇರೆ ಬೇರೆ ಸಮಾಜದಾಗ 5-6 ಮಂದಿ ಸ್ವಾಮೀಜಿ ಅವರು ಅದಾರ. ನಮ್ಮ ಭಾರತದಾಗ ಇವರೊಬ್ಬರೇ ಸ್ವಾಮೀಜಿ ಅವರು ಬೇರೆ ಬೇರೆ ರಾಜ್ಯದಕ್ಕೆ ಹೋಗ್ತಿದಾರ. ನಾವು ಉಪ್ಪು ಕೊಟ್ಟಾರ, ನಾವು ನೀರು ಕೊಟ್ಟಾರ, ನಾವು ನಮಗ್ ಬಲ ಇಲ್ಲ. ಅದೇನೋ ಗೊತ್ತಾಗ್ತಾ ಇಲ್ಲ. ಹಿಂದೇನೋ ನಮ್ಮ ಸ್ವಾಮೀಜಿ ಅವ್ರ ಶಾಪಿತ್ತೋ ಏನಿತ್ತೋ ಗೊತ್ತಿಲ್ಲ. ಇವತ್ತು ಇವರು ಚಕ್ರ ಖಾಲಿ ಕಟ್ಕೊಂಡು ಉಪ್ಪಾರ ಜನಗಕ್ಕೆ ನಾವು ದುಡಿಬೇಕಂತ ಕಂಕಣ ಬದ್ಧ ಪ್ರತಿ ಒಂದು ತಿರುಗಾಡ್ತಾರ. ನಮ್ಮನ್ನು ಅಚ್ಚುಕಟ್ಟಾಗಿ ಹೋರಾಟಕ್ಕೆ ಮುನ್ನಡೆ ಇಲ್ಲ. ಇಲ್ಲಿ 70 ಮನೆ ಅದ ಒಂದು ನನಗೆ ಇದು ನಾನು ಸ್ವಾಮೀಜಿ ಅವ್ರು ಬರ್ತಾರಂತ ನಾವು ಬಂದದ್ದು. ದಯವಿಟ್ಟು 72-150 ಜನ ನಮ್ಮರ ಹಾಕಿದ್ರು ಉಪ್ಪಾರ ಕೊಲ ಬಂದವರು. ಇವತ್ತು ಅನ್ನ ನೀರು ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ಉಪ್ಪು ನೀರು ಕೊಟ್ಟಾರ ನಾವು, ನಮಗೆ ಇಲ್ಲ ಅಂದ್ರೆ ಏನಿದೆ ಅರ್ಥ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಇಲ್ಲಿ ಬಂದ ಬಳಕ ಗೊತ್ತಾಯ್ತು. ದಯವಿಟ್ಟು ಸ್ವಾಮೀಜಿ ಅವರು ಮುಂದಿನ ದಿನದಾಗ ಮೊನ್ನೆ ಕೇಳಿದ್ರು, ಯಾವಾಗ ಬಂದ್ರು ಭಾರಿ ಜೋರ್ ಇರ್ತಿತ್ತು, ಯಾಕೆ ಇದಾಯ್ತಲ್ಲಪ್ಪ ಅಂದ್ರು. ಇಲ್ಲ ಸ್ವಾಮೀಜಿ ಏನೋ ವ್ಯತ್ಯಾಸ ಆಗೈತೆ, ನಮ್ಮ ಉಪ್ಪಾರ ಇದು ಮುಂದಿನ ದಿನದಾಗ ಸರಿ ಹೋಗ್ತೈತಿ, ಸರಿಯಾಗಿ ನಾವೆಲ್ಲರೂ ಮಾಡ್ಬೇಕಂತ ಹೇಳಿ ಪ್ರತಿಯೊಂದು ನಮ್ಮ ಸ್ವಾಮೀಜಿ ಅವರು ಯಾರೇ ಒಬ್ಬ ನಮ್ಮನಿಗೆ ಅಧಿಕಾರ ಸಿಗ್ತೈತಿ ಅಂದ್ರ ಬೆಂಗಳೂರಲ್ಲ ಡಿಲ್ಲಿವರೆಗೆ ಹೋಗಿ ಹೋರಾಟ ಮಾಡ್ತಾರ. ಇವು ಏಕೈಕ ಸ್ವಾಮೀಜಿ ಅವರು ನಾನು ನೋಡಿದ್ದೀನಿ, ನಾನು ಹತ್ರದಿಂದ ನೋಡಿದ್ದೀನಿ. ಅದಕ್ಕೆ ಮುಂದಿನ ದಿನದಾಗ ಇವತ್ತು ಸಿರಸ್ತಳ್ಳಿಯಲ್ಲಿ ನಾನು ಹೇಳಿದೆ ನಮ್ಮ ಸ್ವಾಮೀಜಿ ಅವ್ರಿಗೆ ನಾನು ಅರ್ಧ ಕಲ್ತ್ಕೊಂಡು ಉಪ್ಪಾರ್ದ ಇವರು ಗರ್ಭಿತವಾಗಿ ಹೇಳಿದ್ರು. ನಮ್ಮ ಕುಲಶಾಸ್ತ್ರ ಅಧ್ಯಯನ ಇದು. ನಾನು ಸಿರಸ್ತಳ್ಳಿಗೆ ಹೇಳ್ತಿದ್ದೆ, ಸರ್ವ ಜನಾಂಗನ ಇದೆ ಇಲ್ಲಿ, ತುಂಬಿದು ಕೊಡ ಇದ್ದಂಗೈತಿ ಸಿರಸ್ತಳ್ಳಿ ಅಂತ ನಾನು ಅವತ್ತು ಹೇಳಿದ್ದೆ. ಯಾವಾಗ ಬಹಳ 20-25-30 ವರ್ಷ ನೋಡ್ಕೊಂತ ಬಂದಿದ್ದೀನಿ. ಜಾತಿ ಭೇದ ಇಲ್ಲ, ಆ ಭೇದ ಇಲ್ಲ, ಎಲ್ಲರೂ ಒಂದೇ ಅಣ್ಣ ತಮ್ಮ ಇದ್ದಂಗ. ನಮ್ಮ ಅಡವಳ್ಳಿ ಪಂಚಾಯತ್ ಒಮ್ಮಳಗಟ್ಟಿ ಐತಿ, ಮುಸ್ಲಿಮರು ಪ್ರತಿ ಒಂದು ಐತಿ, ಅದೇ ತರನ ಇದು ಇಲ್ಲಿ ಐತಿ ಅಂತ ನಾನು ಭಾವಿಸ್ತಿದ್ದೇನೆ. ಮುಂದಿನ ಸ್ವಾಮೀಜಿ ಅವರೇ ಯಾವತ್ತೂ ಕರೆದ್ರು ಒಂದು ಮನೆ ಇದ್ರು ಹೋಗಿದಾರ. ಉಪ್ಪಾರ ಮನೇಲಿ 70 ಮನೆ ಅದ ಅಂತ ಬಂದಿಲ್ಲ, ಒಂದು ಮನೆ ಅಂತ ಬಂದಿದಾರ. ಮುಂದಿನ ದಿನದಾಗ ಪ್ರತಿಯೊಂದು ನಮ್ಮ ತಾಲೂಕು ಆಗ್ಬೋದು, ಜಿಲ್ಲಾ ಆಗ್ಬೋದು, ನಮ್ಮ ಸ್ವಾಮೀಜಿಯವ್ರ ಮುಖಾಂತರನ ಮಾಡ್ಬೇಕಂತ ನಮಗೆ ಐತಿ. ಇದು ಬಂದಿದ್ದು ಪುತ್ಥಳಿ ನೋಡಿ ಗೊತ್ತಾಯ್ತು. 70 ಮನೆ ಮತ್ತಿದ್ದ ಕಾಲದ ಮನುಷ್ಯ, ನಾನು ಒಪ್ಕೊಂತೀನಿ. ನೀನು ಮಾಡಿದ್ದು ವೆರಿ ಗುಡ್. ಕಾಲುತ್ತಾರ ಕೂಡ ಇಷ್ಟ ಮನೆ ಹೋರಾಟ ಮಾಡಕ್ಕಾಗಿಲ್ಲ, ನಿನಗೆ ಧನ್ಯವಾದಪ್ಪ ಅಂದೆ. ನಾವು ಕಾಲಿದ್ದಾರೆ ಸ್ವಾಮೀಜಿಗಳಾಗ್ಯಾವಿ, ನೀನು ಕಾಲಲ್ದಾದ್ರೂ ನೀನು ಧನ್ಯವಾದಗಳು ಅಂತ ನಾನು ಪಟ್ಟಣ ಹೇಳಿದ್ವಿ ಇವರಿಗೆ. ಮುಂದಿನ ದಿನದಾಗ ಪ್ರತಿ ಒಂದು ಎಲ್ಲ ಜನಾಂಗದಾಗ ಸೇರ್ಕೊಂಡು ಈಗ ಹಿರಿಯ ಮುಖಂಡರು ಅದಾರ, ಮರಿಯಪ್ಪರು ಅದಾರ, ನಮ್ಮ ಸಮಾಜನು ಜೊತೆಗೆ ತಗೊಂಡ್ ಹೋಗ್ತಾರ. ಇಲ್ಲಿ ಕುರುಬ ಸಮಾಜನ ಮರಿಯಣ್ಣ ಅಣ್ಣರ ಅದಾರ, ಬಸಣ್ಣರು, ಅವರು ನಮಗೆ ಮಾರ್ಗದರ್ಶಕರು. ಇಲ್ಲಿಗೆ ನನಗೇನು ಬಹಳ ದಿನದ ಮಾರ್ಗದರ್ಶಕರು. ಮುಂದೆ ನಮ್ಮ ತಾಯಿಂದರು ಹೇಳಿದ್ರು, ಮಂಜಕ್ಕರು ಕುಲಶಾಸ್ತ್ರ ಅಧ್ಯಯನ ಅಂತಂದು, ಅದು ನಮ್ಗೆ ತಗನ ಪಾಯಿಂಟ್. ಎಲ್ಲ ಮಕ್ಕಳನ್ನು ಶಾಲೆ ಕಳಿಸ್ರಿ, ಎಲ್ಲ ಸಮಾಜದ ಜೊತೆಗೆ ಅಣ್ಣ ತಮ್ಮ ಅಕ್ಕ ತಂಗಿಯಾಗಿ ಬೆರೀರಿ.
ಮುಂದಿನ ದಿನದಾಗ ಉನ್ನತ ಬಹುಶಃ ಮುಂದಕ್ಕೆ ಹೋಗ್ಲಿ ಅಂತ ಹೇಳಿ ಈಗ ರಾಜಕೀಯ ಮಾತಾಡೋದಲ್ಲ, ನಮ್ಮ ಸ್ವಾಮೀಜಿ ಅವ್ರು ಬಂದು ಇಲ್ಲಿ ಉದ್ಘಾಟನೆ ಮಾಡ್ಯಾರಂದ್ರ ನಮ್ಗೆ ಹೆಮ್ಮೆ ಅನಿಸ್ತೈತಿ. ಯಾಕಂದ್ರ ಇಂಥ 70 ಮನೆ ಇದ್ದ ಮಾಡ್ಯಾರ. ಇನ್ನು ತಾಲೂಕಿನಾಗ 150-200 ಮನೆ ಬರೀ ಒಂದೊಂದು ಗ್ರಾಮ ಅದಾವು, ಅಲ್ಲಿನೂ ಮಾಡಕ್ಕಾಗಿಲ್ಲ. ಇಲ್ಲಿ ಶ್ರಮ ಪಟ್ಟು ಏನೋ ಮಾಡಿದಾರ. ಊರಾಗ ದಿವಸ ಇದ್ದಾಗ ಸ್ವಾಮೀಜಿ ಅವ್ರು ಬಂದಾಗ ಬರ್ಬೇಕಾಗಿತ್ತು. ಯಾಕಂದ್ರೆ ಅವ್ರು ಏನೇ ಆಗಿರ್ಲಿ ನಮ್ಮ ಸಮಾಜದವರು ನಾನೇ ಕರಿಬೇಕು ನೀನೇ ಕರಿಬೇಕು ಅನ್ನೋದಲ್ಲ. ಯಾಕಂದ್ರೆ ಇದು ಸಮಾಜದ ಕಾರ್ಯಕ್ರಮ. ಈಗ ನಾನು ವೈಯಕ್ತಿಕ ನನ್ನ ಮದುವೆ ಕರೀಲಿಲ್ಲಪ್ಪ ಅಂದ್ರೆ ಅವ್ರು ಸಿಟ್ಟಾಗ್ಲಿ. ಇದು ಸಮಾಜದ ಕಾರ್ಯಕ್ರಮಕ್ಕೆ ಏನೇ ಇದ್ರು ಬಂದು ನಿಂತ್ಕೊಂಡು ಮಾಡ್ಬೇಕಂತ ಹೇಳಿ ಮುಂದಿನ ದಿನ ಆಗ್ಬಾರ್ದು. ನಮ್ಮ ಶಿಸ್ತಳಿ ಗ್ರಾಮ ಅಂದ್ರೆ ನನಗೆ ಎಲ್ಲಾ ಕುಲ ಬಾಂಧವರು, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಜೊತೆಗೂಡಿ ನಗುತ್ತಾ ಮುಂದಿನ ಇಂಥವು 100 ಕಾರ್ಯಕ್ರಮ ಆಗ್ಲಿ ಅಂತ ಹೇಳಿ ಈ 4 ಮಾತು ನಾನು ಮುಗಿಸಿದ್ದೀನಿ. ತಲೆ ಬರುತ್ತೆ ಅಂತಕ್ಕಂಥದ್ದು. ಒಂದು ಸಮಾಜ ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಮಾಜದೊಂದಿಗೆ ನಾವಿರಬೇಕು, ನಮ್ಮೊಂದಿಗೆ ಎಲ್ಲರೂ ಇರ್ತಾರೆ ಅಂತಕ್ಕಂಥದ್ದನ್ನ ನಮಗೆ ತಿಳಿಸಿದ್ದಾರೆ. ಯಾಕಂದ್ರೆ ಇವತ್ತು ಅಜ್ಜರು ನಮಗೆ ಬರವಾಗಲೇ ಕೇಳಿದ್ರು, ಏನಪ್ಪ ಇಷ್ಟು ಜನ ಎಷ್ಟು ದೊಡ್ಡ ಮಟ್ಟದಲ್ಲಿ ಇರ್ತಿತ್ತು ಜನಸಂಖ್ಯೆ ಕಮ್ಮಿ ಐತಿ ಅಂತೀವಿ. ಯಾಕಂದ್ರೆ ಅವರು ಹೇಳಿದ್ರು ಅಣ್ಣರು, ಈಗ ಮುಂದೆ ತಿಮ್ಮಪ್ಪ ತಾಲೂಕಾಧ್ಯಕ್ಷರು ಮಾತಾಡ್ಬೇಕಂತೇಳಿ ತಮ್ಮಲ್ಲಿ ಏನಾಯ್ತು ಮಾಡ್ಕೊಳ್ಳಿ. ನಮ್ಮ ಹೊಸದುರ್ಗ ಪೀಠದ ಪುರುಷೋತ್ತಮಾನಂದ ಸ್ವಾಮೀಜಿ ಪಾದವೃಂದಗಳಿಗೆ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಗಣ್ಯಮಾನರಿಗೆ ನಮನಗಳನ್ನು ನಮಸ್ಕರಿಸುತ್ತಾ, ಮತ್ತು ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದರಿಗೂ ನನ್ನ ಪರವಾಗಿ ನಮಸ್ಕಾರಗಳನ್ನು ನಮಿಸ್ತಿದೆ. ಬಂಧುಗಳೇ, ಭಗೀರಥ ಪೀಠದಿಂದ ಬಂದು ಇದು ಈಗ ತಾನೇ ಅನಾವರಣ ಮಾಡಿರ್ತಕ್ಕಂಥ ಭಗೀರಥ ಮೂರ್ತಿಯು, ಭಗೀರಥನು ತಾನು ತಪಸ್ಸನ್ನು ಗೈದು ಪ್ರಕೃತಿಯ ಮೆರುಗನ್ನು ತಂದುಕೊಟ್ಟಂಥ ಒಬ್ಬ ಮಹಾ ಋಷಿ. ಮತ್ತು ಎಲ್ಲ ಸಮಾಜದ ಋಷಿಗಳು, ಸಮಾಜದ ಎಲ್ಲ ಸ್ವಾಮೀಜಿಗಳು ಸತಿಗೆ ಆವಿನ ಕಾಲದಲ್ಲಿ ತಪಸ್ಸನ್ನು ಮಾಡಿ ಈ ದೇಶದ ಮಣ್ಣನ್ನು ಮತ್ತು ಇದರ ಸಂಸ್ಕೃತಿಯನ್ನು ತಂದಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಸಮಾಜದಲ್ಲಿ ಅವಾಗಿನ ಕಾಲದಲ್ಲಿರ್ತಕ್ಕಂಥ ಋಷಿ ಮುನಿಗಳು ತಪಸ್ಸು ಮಾಡಿ ತಮ್ಮ ಸಮಾಜದ ಮತ್ತು ರಾಜ್ಯದ ಅಭಿವೃದ್ಧಿ ಭೂಮಿಗೆ ಮಾಡಿದ್ರು. ಈಗಿನ ಕಲಿಯುಗದಲ್ಲಿ ದಯವಿಟ್ಟು ಎಲ್ಲರೂ ಸಮಾಜದರು ಕೂಡ ಹೊಂದಾಣಿಕೆ ಮಾಡಿಕೊಂಡು ಈಗಿನ ಕಲಿಯುಗದಲ್ಲಿ ನಾವು ನಮ್ಮ ಸಮಾಜದರು ಎಲ್ಲ ಸರ್ಕಾರಗಳ ವಿರುದ್ಧ ತಪಸ್ಸು ಮಾಡಬೇಕು. ತಪಸ್ಸು ಅಂದರೆ ಏನು? ಸಂಘಟನೆ ಅಂದರೆ ಹೋರಾಟ ಅಂದರೆ ನಮ್ಮ ಹಕ್ಕುಗಳನ್ನು ನಾವು ಪಡಿಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಬೇಕು. ವಿದ್ಯೆಯನ್ನು ಕಲಿಸಿ ನಾವು ಈ ಸಮಾಜದಲ್ಲಿ ಹೇಗೆ ಬಾಳಬೇಕು, ಹೇಗಿರಬೇಕನ್ನೋದನ್ನು ತಾಯಂದಿರು ಮತ್ತು ತಂದೆಂದಿರು ಹೇಳಿಕೊಡಬೇಕು. ಮತ್ತು ಈ ಹೇಳಿಕೊಟ್ಟ ನಂತರ ಈ ವಿದ್ಯಾಭ್ಯಾಸ ಮಾಡಿದ ನಂತರ ನಾವು ಬರೀ ಕೆಲಸಕ್ಕಾಗಿ ಮಾಡಬಾರ್ದು. ನನ್ನ ಮಕ್ಕಳು ಈ ಸಮಾಜದಲ್ಲಿ ಎಲ್ಲ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು, ಈ ರಾಜ್ಯಕ್ಕೆ ಒಂದು ತ್ಯಾಗ ಮಾಡೋ ಮಗ ಆಗಬೇಕು, ಈ ದೇಶದ ಮಣ್ಣಿಗೆ ಹೋರಾಡೋ ಮಗ ಆಗಬೇಕು. ಮತ್ತು ನನ್ನ ಮಗ ಒಂದು ಯಾವುದೇ ಒಂದು ಫ್ಯಾಕ್ಟ್ರಿ ಆಗಲಿ, ಏನೇ ಒಂದು ಬಿಸ್ನೆಸ್ ಮಾಡ್ಕೊಂಡು 10 ಮಂದಿಗೆ ಅನ್ನ ಕೊಡ್ತಕ್ಕಂಥ ಮಗ ಆಗಬೇಕು ಅನ್ನೋದೊಂದು ಈಗಿನ ಕಾಲದಲ್ಲಿ ನಾವು ಕಲಿಬೇಕಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಸ್ವಾರ್ಥಿಗಳಾಗಿ ಮಾಡಬೇಡಿರಿ. ಈ ದೇಶದ, ಈ ರಾಜ್ಯದ ಈ ಗಾಳಿ ಉಳಿಸ್ಬೇಕಾಗಿದೆ, ಈ ನೆಲವನ್ನು ಉಳಿಸ್ಬೇಕಾಗಿದೆ. ಎಲ್ಲರೂ ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದ ಜೊತೆ ಹೊಂದ್ಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿ ಅವರು ಒಳ್ಳೆಯ ಸಂಸ್ಕೃತಸ್ಥನಾಗಿ ಮಾಡಬೇಕಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಗೊಳಿಸಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದ ಮಹಾಪುರಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಬ್ರಹ್ಮವಿದ್ಯಾನಗರ ಇವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಚಿರಸ್ಥಳೀಯ ಮುಖಂಡರೇ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಚಿರಸ್ಥಳೀಯ ಉಪ್ಪಾರ ಸಮಾಜದ ಮತ್ತು ಸೋದರ ಸಮಾಜದ ಎಲ್ಲ ತಾಯಂದಿರೇ ಮತ್ತು ಅಣ್ಣ ತಮ್ಮಂದಿರೇ, ಇವತ್ತು ಚಿರಸ್ಥಳಿ ಗ್ರಾಮದಲ್ಲಿ ಭಗೀರಥ ಮೂರ್ತಿಯನ್ನ ಅನಾವರಣ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಬಹಳಷ್ಟು ಸಂತೋಷವನ್ನು ತಂದಿರತಕ್ಕಂಥ ವಿಷಯ. ಯಾಕಪ್ಪ ಅಂತಂತಂದ್ರೆ ಅನೇಕ ನಮ್ಮ ತಾಲೂಕಿನಲ್ಲಿ ಅನೇಕ ಗ್ರಾಮಗಳು ಬಹಳಷ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಗ್ರಾಮಗಳಿವೆ. ಆದರೂ ಕೂಡ ನಮ್ಮ ಉಪಮೇಯರ್ ಆಗಿರ್ತಕ್ಕಂಥ ಮಂಜಮ್ಮರು ಹೇಳಿದಂಗೆ ಕೆಲವು ಗ್ರಾಮಗಳಲ್ಲಿ ಭಗೀರಥ ಮೂರ್ತಿಯನ್ನ ಅನಾವರಣ ಮಾಡಿದ್ದಾರೆ. ಅದರಂತೆ ಇಲ್ಲಿ ಕೂಡ ಚಿರಸ್ಥಳಿಯಲ್ಲಿ ಈ ಏನು ಸಮಾಜದ ಮುಖಂಡರು ಮತ್ತು ಗಿರೀಶ್ ಇವರ ನೇತೃತ್ವದಲ್ಲಿ ಒಂದು ಭಗೀರಥ ಮೂರ್ತಿಯನ್ನ ಅನಾವರಣ ಮಾಡಿರ್ತಕ್ಕಂಥದ್ದು ನಮಗೆ
ನಮಗೆ ಸಂತೋಷದ ವಿಷಯ. ನಾವು ಯಾವುದೇ ಒಂದು ಸಮಾಜದ ಕಾರ್ಯವನ್ನ ಮಾಡುವಾಗ ನಮ್ಮ ಎಲ್ಲ ಸಮಾಜದ ಸೋದರ ಸಮಾಜದ ಎಲ್ಲ ಸಮಾಜದ ಮುಖಂಡರನ್ನ ನಾವು ಒಳಗೂಡಿಸಬೇಕು, ನಮ್ಮ ಸಮಾಜದ ಮುಖಂಡರನ್ನು ಒಳಗೂಡಿಸಬೇಕು. ಒಂದು ಕಾರ್ಯಕ್ರಮ, ಒಂದು ರಾಜ್ಯ, ಒಂದು ಇಡೀ ಭಾರತ ದೇಶದಲ್ಲಿ ಏಕೈಕ ಭಗೀರಥ ಪೀಠದ ಸ್ವಾಮೀಜಿಯವರು ಬರ್ತಾರಂದ್ರೆ ಆ ಕಾರ್ಯಕ್ರಮ ಹಬ್ಬದ ರೀತಿಯಲ್ಲಿ ಇರಬೇಕಾಗಿತ್ತು. ಅನಿವಾರ್ಯ. ಏನು ವ್ಯತ್ಯಾಸ ಆಗಿದೆ ಮುಂದಿನ ದಿನಮಾನಗಳಲ್ಲಿ ದಯವಿಟ್ಟು ನಮ್ಮ ಗುರುಗಳು ಬರ್ತಾರಂದ್ರೆ ನಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನ ನಾವಿಲ್ಲಿ ತೋರ್ಪಡಿಸಬಾರ್ದು. ಬರಬೇಕು, ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಳ್ಬೇಕು, ಅವರ ಮಾತುಗಳನ್ನ ಕೇಳಬೇಕು. ಸಮಾಜದ ಹಿಂದಿನ ಏನು ಭಗೀರಥ ಮಹರ್ಷಿ ಇದ್ರ ಅವರ ಒಂದು ಜೀವನ ಚರಿತ್ರೆಯನ್ನ ತಿಳ್ಕೋಬೇಕು. ಅವರು ಹೇಗೆ ಈ ಸಮಾಜಕ್ಕೋಸ್ಕರ ತಮ್ಮ ತಪಸ್ಸನ್ನು ಮಾಡಿ ಭೂಮಿಗೆ ಧರೆಗೆ ನೀರನ್ನು ತಂದ್ರು, ಇಡೀ ಜೀವ ಸಂಕುಲದ ಒಳಿತಿಗಾಗಿ ನೀರನ್ನು ತಂದ್ರು ಅಂತಕ್ಕಂಥದ್ದನ್ನು ನಾವು ಈ ಸ್ವಾಮೀಜಿಯವರಾಗ್ಲಿ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಏನು ಬುದ್ಧಿಜೀವಿಗಳು ಬಂದಿರ್ತಾರೆ ಅವರ ಮಾತುಗಳನ್ನು ತಿಳ್ಕೋಬೇಕಾಗಿದೆ. ನಾವು ಅದಕ್ಕೋಸ್ಕರ ನಾವು ಬರಬೇಕಾಗಿದೆ. ಒಂದು ಮಾತು ಹೇಳ್ತಿದ್ದಾರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತಕ್ಕಂಥ ಮಾತನ್ನ ನಾವು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು ರುಚಿಯನ್ನ, ಯಾರು ಕಂಡುಹಿಡಿಯತಕ್ಕಂಥ ರುಚಿಯನ್ನ ಕೊಟ್ಟಿರ್ತಕ್ಕಂಥ ಸಮಾಜ ಇವತ್ತು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಮ್ಮ ಮನಸ್ಸಿನೊಳಗೆ ನಾವು ತಿಳ್ಕೊಳ್ಬೇಕು. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ಇನ್ನೂ ಶಿಕ್ಷಣ ಪಡಿಬೇಕಾಗಿದೆ. ನಮ್ಮ ಮಕ್ಕಳಿಗೆ ಉನ್ನತವಾದ ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಣ ಪಡೆದವರು ಸಹಿತ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಿಂದ ದೂರ ಇರಬಾರ್ದು. ಏನೋ ವ್ಯತ್ಯಾಸ ಆಗೈತೆ ಯಾಕೆ ಮಾಡಿದನಂತಕ್ಕಂಥ ಒಂದು ಮನಸ್ಸಲ್ಲಿ ತಂದ್ಕೊಂಡು ಅದನ್ನ ಎಲ್ಲರೂ ಸೇರ್ಕೊಂಡು ಅದನ್ನು ಒಗ್ಗಟ್ಟಿನಿಂದ ಒಂದು ಹಬ್ಬದ ವಾತಾವರಣದಲ್ಲಿ ಮಾಡಬೇಕಾಗಿತ್ತು. ಇವತ್ತು ಸ್ವಾಮೀಜಿಯರು ಕೂಡ ಈ ಕಾರ್ಯಕ್ರಮವನ್ನು ನೋಡಿ ಬೇಜಾರಾಗಿದ್ದಾರೆ. ಹೇಳಿದರು, ನಮ್ಮ ತಿಮ್ಮಣ್ಣ ಅವರು ಕಾಂಗ್ರೆಸ್ ಮುಖಂಡರು ಒಂದು ಮನೆಗಿದ್ರು ಅವ್ರು ಬರ್ತಿದಾರಂತ. ಬಟ್ ಅವ್ರು ಬರುವಾಗ ನಮ್ಮ ಒಂದು ಏನು ಶ್ರದ್ಧೆ ನಮ್ದು ಇರಬೇಕಾಗಿತ್ತು ಅಂತಕ್ಕಂಥದ್ದು ನಮಗೆ ಇರಬೇಕಾಗಿದೆ. ಯಾಕಂದ್ರೆ ಸ್ವಾಮೀಜಿಯವರು ಬರ್ತಾರಂದ್ರೆ ನಮಗೆ ಒಂದು ಉಪದೇಶವನ್ನ ಮಾಡ್ತಿದ್ದಾರೆ. ನಮ್ಮ ಕುಲ ಬಾಂಧವರು ಹಿಂದೆ ಹಿರಿಯರು ಯಾವ ರೀತಿ ಇದ್ರು, ಯಾವ ರೀತಿ ಇಡೀ ಸಾಮ್ರಾಜ್ಯವನ್ನು ಆಳತಕ್ಕಂಥ ಇತಿಹಾಸ ನಮಗಿದೆ. ಆ ಇತಿಹಾಸ ಯಾಕೆ ನಮ್ದು ಮರೆಯಾಗಿದೆ, ಈ ಏನ್ ಕಾರಣಕ್ಕಾಗಿ ಮರೆಯಾಗಿದೆ? ಅಯೋಧ್ಯೆನಾಗಿರ್ತಕ್ಕಂಥ ಶ್ರೀರಾಮನಲ್ಲ, ಆತ ನಮ್ಮ ಪೂರ್ವಜ, ಅದನ್ನ ನಮ್ಮ ಗುರುಗಳು ತಿಳಿಸ್ತಿದ್ದಾರೆ. ಆದ್ರೆ ನಾವು ಇಂಥ ಗುರುಗಳು ಬರುವಾಗ ನಮ್ಮ ಒಂದು ಶ್ರದ್ಧೆ, ಭಕ್ತಿ, ಹಬ್ಬದ ವಾತಾವರಣವನ್ನ ನಮ್ಮ ಎಲ್ಲ ಚಿರಸ್ಥಳೀಯ ಹಿರಿಯರನ್ನ, ಮುಖಂಡರನ್ನ, ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ, ಎಲ್ಲ ಸದಸ್ಯರನ್ನ ಒಟ್ಟುಗೂಡಿಸಿಕೊಂಡು ಈ ಕಾರ್ಯಕ್ರಮ ಮಾಡಿದ್ರೆ ಬಹಳ ಅತ್ಯುತ್ತಮವಾಗಿತ್ತು. ಈ ಚಿರಸ್ಥಳಿ ಗ್ರಾಮ ಎಂದೂ ಸೋದರ ಸಮಾಜವನ್ನ ದೂಷಣೆ ಮಾಡಿದವರಲ್ಲ, ಒಂದೇ ರೀತಿ ಅಣ್ಣ ತಮ್ಮಂದ್ರ ಆಗಿದಾರ. ನಾವು ನೋಡ್ತಾ ಇದ್ದೀವಿ, ಬಹಳ ದಿನಗಳಿಂದ ನೋಡ್ತಾ ಇದೀವಿ. ಅಂತ ಊರಲ್ಲಿ ಇವತ್ತು ಇಂತಹ ಕಾರ್ಯಕ್ರಮ ನಡೀತೈತೆ ಅಂತಂದ್ರೆ ನೀವೆಲ್ಲರನ್ನೂ ಬರಮಾಡಿಕೊಳ್ಬೇಕಾಗಿತ್ತ ಅಂತಕ್ಕಂಥದ್ದು ನನ್ನ ಒಂದು ಕಿವಿ ಮಾತು. ಮುಂದಿನ ದಿನಮಾನಗಳಲ್ಲಿ ದಯವಿಟ್ಟು ಇಲ್ಲೇನು ಯುವಕರದಿರಾ, ಯಜಮಾನರದಿರಾ, ಏನು ಹಿಂದೆ ಏನು ಸಮಾಜವನ್ನ ಮುನ್ನಡೆಸಿರ, ಅವರೆಲ್ಲರೂ ಸೇರ್ಕೊಂಡು ದಯವಿಟ್ಟು ಈ ಕಿವಿ ಮಾತು ಹೇಳ್ತಾನೆ, ಒಂದು ಇಂಥ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲದ ತಾರತಮ್ಯಗಳನ್ನ ಬಿಟ್ಟು ಒಗ್ಗಟ್ಟಾಗಿ ನೀವು ಇಂಥ ಕಾರ್ಯಕ್ರಮಗಳಿಗೆ ಮುಂದಾಗ್ರಿ. ಸ್ವಾಮೀಜಿ ಬಂದಾಗ ಅವರ ಆಶೀರ್ವಾದ ಪಡ್ಕೊಳ್ರಿ. ಅವರ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ನಾವೇನೆಲ್ಲ ಪಡ್ಕೊಳ್ಬಹುದು ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ನಿಮಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಏನೇ ಕಷ್ಟ ಇರಲಿ, ನಾವು ಕೂಲಿ ಮಾಡ್ಲಿ, ಇನ್ನು ಏನೋ ರೈತಾಪಿ ಕೆಲಸ ಮಾಡ್ಲಿ, ಏನೋ ಬೇರೆ ಯಾವುದೋ ಬಿಸ್ನೆಸ್ ಮಾಡ್ಲಿ, ನಮ್ಮ ಮಕ್ಕಳನ್ನ ಓದಿಸುವುದನ್ನ, ನಾವು ವಿದ್ಯೆ ಕಲಿಸುವುದನ್ನ ಮರಿಬಾರ್ರಿ ಅಂತಕ್ಕಂಥ ಮಾತನ್ನ ನಿಮಗೆ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ನಾವು ಮಕ್ಕಳಿಗೆ ಆಸ್ತಿ ಮಾಡ್ತೀವಿ, ಮನೆ ಕಟ್ತೀವಿ, ದುಡ್ಡು ಇಡ್ತೀವಿ, ಬಂಗಾರ ಇಡ್ತೀವಿ, ಅದು ಯಾವುದು ನಮ್ಮಿಂದ ಬರೋದಿಲ್ಲ. ಮಕ್ಕಳಿಗೆ ಅದು ಇರೋದಿಲ್ಲ. ನಾವು ಯಾವ ಮಕ್ಕಳಿಗೆ ಆಸ್ತಿ ಮಾಡ್ತೀವೋ ಆ ಆಸ್ತಿಗೋಸ್ಕರ ಗಂಡ, ಹೆಂಡತಿ, ಮಕ್ಕಳು, ಸೋದರರು ಎಲ್ಲರೂ ಜಗಳ ಆಡ್ತಾರೆ. ಆದ್ರೆ ಅದನ್ನ ಆಸ್ತಿಯನ್ನ ಕದಿಲಿಕ್ಕೆ ಪ್ರಯತ್ನ ಮಾಡ್ತಾರ. ಕದಿಯದಾಗದ ವಸ್ತು ಯಾವ್ದಾದ್ರೂ ಒಂದಿದ್ರೆ ವಿದ್ಯೆ ಮಾತ್ರ. ಅದನ್ನ ನಮ್ಮ ಮಕ್ಕಳಿಗೆ ದಾರಿ ಎರೆದ್ರೆ ಅವರು ಮುಂದಿನ ಜೀವಮಾನದಲ್ಲಿ ತಮ್ಮ ಮಕ್ಕಳಿಗೆ ಕೂಡ ವಿದ್ಯೆ ಅರಿಯುವಂತ ಕೆಲಸವನ್ನ ಮಾಡ್ತಾ ಇದಾರೆ. ಇವತ್ತು ಕದಿಯಲಾಗದ ವಸ್ತು ಯಾವ್ದಾದ್ರೂ ಇದ್ರೆ ಅದು ವಿದ್ಯೆ ಮಾತ್ರ ಅಂತಕ್ಕಂಥದ್ದನ್ನ ನಾವು ಯಾರು ಮರಿಬಾರ್ದು. ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಕೆಲ ಕಾರ್ಯಕ್ರಮಗಳನ್ನು ಮಾಡಿದಾಗ ಸ್ವಾಮೀಜಿಯವರಿಗೆ ಕರೆಸುವಂತ ಇನ್ನೊಂದು ಪ್ರಯತ್ನ ಮಾಡ್ರಿ. ಎಲ್ಲರೂ ಒಟ್ಟಾಗಿ ಇಲ್ಲಿ ವೇದಿಕೆ ಮೇಲೆ ಹಿರಿಯರಾದಾರೆ. ನಾವೊಂದು 25 ವರ್ಷದಿಂದ ಈ ಊರಿಗೆ ಬಂದಿದ್ದೀವಿ ಮೀಟಿಂಗ್ ಮಾಡಿದಾಗ. ಅವರೆಲ್ಲ ಬಹಳಷ್ಟು ನೇತೃತ್ವ ವಹಿಸ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಆದ್ರೆ ಗಿರೀಶನು ಈ ಕಾರ್ಯಕ್ರಮನ ಮಾಡಿದಾನೆ.
ಮಾಡಿಲ್ಲ ಅಂತಲ್ಲ, ಎಲ್ಲಾನು ಸೇರಿಸಬೇಕಾಗಿತ್ತು. ಅದೇನು ವ್ಯತ್ಯಾಸ ಆಗೈತಿ ಮುಂದಿನ ದಿನಮಾನಗಳಲ್ಲಿ. ಇನ್ನೊಂದ್ಸರಿ ಹಿರಿಯ ಗುರುಗಳನ್ನ ಕರೆಸಿ, ಎಲ್ಲ ಸಮಾಜದವರನ್ನ ಕರೆಸಿ, ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ಕರೆಸಿ ಹಬ್ಬದ ರೀತಿಯಲ್ಲಿ ಕಾರ್ಯಕ್ರಮ ಇನ್ನು ಮುಂದಿನ ದಿನಮಾನಗಳಲ್ಲಿ ನಡೀಲಿ ಅಂತಕ್ಕಂಥ ಕಿವಿ ಮಾತನ್ನ ಹೇಳೋದ್ರ ಮೂಲಕ ನಿಮ್ಗೆಲ್ಲರಿಗೂ ವಂದಿಸಿ 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳಿಗೆ ನಮಸ್ಕರಿಸಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇವತ್ತಿನ ಭಗೀರಥ ಉಪಹಾರ ಕ್ಷೇಮಾಭಿವೃದ್ಧಿ ಸಂಘ ಚಿರಸ್ತಹಳ್ಳಿ ಹಾಗೂ ಈ ಗ್ರಾಮದ ಎಲ್ಲರ ಸಹಕಾರದೊಂದಿಗೆ ಈ ದಿನ ಭಗೀರಥ ಮೂರ್ತಿಯನ್ನು ಉದ್ಘಾಟನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಕಲಚೇತನ RBS ಟಾಸ್ಕ್ ಫೋರ್ಸ್ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಗಿರೀಶ್ ಟಿಜೆ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರೀಮತಿ ಮಂಜಮ್ಮ ಹಾಗೂ ಅಂಜನಪ್ಪನವರೇ, ತಿಮ್ಮಣ್ಣನವರೇ, ಮಲ್ಲಿಕಾರ್ಜುನ ಸ್ವಾಮಿಯವರೇ, ಮಂಜುನಾಥ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಆಗಮಿಸಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ಆತ್ಮೀಯ ಬಂಧುಗಳೇ, ಸದ್ಭಕ್ತರೇ, ಹಿಂದೆ ಈ ಗ್ರಾಮಕ್ಕೆ ಬಂದಾಗ ನೀವೆಲ್ಲರೂ ಸಹ ಹಬ್ಬದ ಸಂಭ್ರಮದ ಸಡಗರದ ವಾತಾವರಣದೊಂದಿಗೆ ಭಗೀರಥ ಸರ್ಕಲ್ನ ಅಂದರೆ ಬೋರ್ಡನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ನಡೆದಿತ್ತು. ಈ ದಿವಸ ಮತ್ತೆ ಭಗೀರಥ ಮಾರ್ಚ್ಗಳ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕಾಗಿ ನಮ್ಮನ್ನು ಆಹ್ವಾನಿಸಲಿಕ್ಕಾಗಿ ಬಂದಾಗ ಅನೇಕ ಕಾರ್ಯಕ್ರಮಗಳ ಒತ್ತಡ ಇತ್ತು. ನಾವು ನಿನ್ನೆ ತಾನೇ ಮೈಸೂರಿನಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಮುಗಿಸ್ಕೊಂಡು ಈ ದಿವಸ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಇಲ್ಲ, ಹರಪಳ್ಳಿ ತಾಲೂಕಿನಿಂದ ಚಿರಸ್ತಹಳ್ಳಿಯಲ್ಲಿ ಕಾರ್ಯಕ್ರಮ ಇರೋದರಿಂದ ಹೋಗ್ಬರೋಣ ಅಂತೇಳಿ ಬಂದಾಗ ಈ ಗ್ರಾಮದಲ್ಲಿ ಈಗಾಗಲೇ ಎಲ್ಲರೂ ಮಾತನಾಡಿರುವಂತೆ ಎಲ್ಲ ಸಹೋದರ ಸಮಾಜದವರು ಹಾಗೂ ಉಪ್ಪಾರ ಸಮಾಜದವರು ನೀವೆಲ್ಲರೂ ಈ ಗ್ರಾಮದ ಅಭಿವೃದ್ಧಿ ಹಾಗೂ ನಿಮ್ಮೆಲ್ಲರ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವ ರೀತಿಯಲ್ಲಿ ನೀವೆಲ್ಲರೂ ಸಹ ಮೊದಲಿಂದಲೂ ಈ ಗ್ರಾಮದಲ್ಲಿ ಚೆನ್ನಾಗಿ ನಡ್ಕೊಂಡು ಬಂದಿದ್ದೀರಿ. ಆದರೆ ಈಗ ಯಾಕೆ ವ್ಯತ್ಯಾಸ ಆಯಿತು, ಏನು ವ್ಯತ್ಯಾಸ ಆಗಿದೆ ಗೊತ್ತಿಲ್ಲ. ಆದರೂ ಸಹ ಒಂದು ಇಂತಹ ಉತ್ತಮ ಕಾರ್ಯಕ್ರಮ ನಡೆಯುವಾಗ ಎಲ್ಲರೂ ಕೈ ಜೋಡಿಸಬೇಕು. ಯಾರು ಸಹ ನಾನು ನನ್ನದು ಅಂತೇಳಿ ಪ್ರತಿಷ್ಠೆಯನ್ನು ಮಾಡಬಾರ್ದು. ಆ ಪ್ರತಿಷ್ಠೆಯನ್ನು ಮಾಡಿದಾಗ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳು ಅವ್ಯವಸ್ಥೆಯ ಬೀಡಾಗ್ತವೆ. ಅದೇನೇ ಇರಲಿ, ಇವತ್ತು ಒಂದು ಉತ್ತಮ ಕಾರ್ಯ ನಡೆದಿದೆ. ರಾಜ ಋಷಿ ಭಗೀರಥ ಮಾರ್ಚ್ಗಳು ಅಂದರೆ ಕಠಿಣ ತಪಸ್ಸಿನ ಮೂಲಕ ದೇವಗಂಗೆಯನ್ನು ತೆರೆಗಿಳಿಸಿ ಎಲ್ಲ ಜೀವಕೋಟಿಯ ಉದ್ಧಾರ ಮಾಡಿದಂಥವರು, ಮನುಕುಲದ ಉದ್ಧಾರ ಮಾಡಿದಂಥವರು. ಅಂಥ ಮಹಾ ತಪಸ್ವಿ ರಾಜ ಋಷಿ ಭಗೀರಥ ಮಾರ್ಚ್ಗಳನ್ನು ಇವತ್ತು ಗ್ರಾಮದಲ್ಲಿ ಒಂದು ಸುಂದರ ಮೂರ್ತಿಯನ್ನು ಮಾಡಿ ಅದು ನಮ್ಮ ವಿಕಲಚೇತನರ ಒಂದು ಅಭಿವೃದ್ಧಿಗಾಗಿ ದುಡಿತಾ ಇರುವಂಥ ಗಿರೀಶ್ ಅವರು, ಅವರ ಮೂಲಕ ಇವತ್ತು ಈ ಗ್ರಾಮದಲ್ಲಿ ಎಲ್ಲರೂ ಸೇರಿ ಒಂದು ಉತ್ತಮ ಕಾರ್ಯ ಮಾಡಿದ್ದೀರಿ. ಹಾಗೆಯೇ ಇನ್ನು ಎಲ್ಲ ದಾರ್ಶನಿಕರಿಗೆ, ಸಂತರಿಗೆ, ಮಹಾತ್ಮರಿಗೆ ನಾವು ಗೌರವವನ್ನು ಕೊಡಬೇಕು. ಈಗಾಗಲೇ ಮಲ್ಲಿಕಾರ್ಜುನ ಸ್ವಾಮಿಯವರು ಮೊದಲಿಗೆ ಪ್ರಾಸ್ತಾವಿಕದಲ್ಲಿ ಮಾತನಾಡಿದಂತೆ ಭಾರತ ದೇಶ ಅಂದರೆ ಎಲ್ಲ ಜನಾಂಗದವರು ಹಾಗೂ ಮತಧರ್ಮಗಳು ಒಂದಾಗಿ ಈ ದೇಶದಲ್ಲಿ ಭಾವೈಕ್ಯತೆಯಿಂದ ಜೀವನ ಮಾಡುವಂತಹ ವಿವಿಧತೆಯಲ್ಲಿ ಏಕತೆಯನ್ನು ಒಳಗೊಂಡಿರುವಂಥ ರಾಷ್ಟ್ರ ನಮ್ಮದು ಅಂತ ಹೇಳಿದರು. ಹೀಗಾಗಿ ಒಂದು ಗ್ರಾಮೀಣ ಪ್ರದೇಶ ಅಂದರೆ ಅಲ್ಲಿ ಎಲ್ಲ ಸಹೋದರ ಸಮಾಜಗಳೊಂದಿಗೆ ನೀವು ಜೀವಿಸಬೇಕಾಗಿದೆ. ಯಾವುದೇ ಒಂದು ಜನಾಂಗ ಅವರವರ ಜನಾಂಗದ ಇತಿಹಾಸ ಪರಂಪರೆಯನ್ನು ಹೇಳಿಕೊಳ್ಳೋದು ತಪ್ಪೇನಿಲ್ಲ. ಆದರೂ ಸಹ ಯಾರನ್ನೂ ನಾವು ಕೀಳಾಗಿ ಕಾಣುವಂತಿಲ್ಲ. ಎಲ್ಲರಿಗೂ ಅವರದೇ ಆದಂತಹ ಪರಂಪರೆ ಇರುತ್ತೆ, ಅವರದೇ ಆದಂತಹ ಒಂದು ಇತಿಹಾಸ ಇರುತ್ತೆ. ಆ ಇತಿಹಾಸವನ್ನು ಪರಿಚಯ ಮಾಡಿಕೊಂಡು ಅವರವರ ಅಭಿವೃದ್ಧಿಯನ್ನು ಮಾಡಿಕೊಂಡು ಹೋಗಬೇಕು. ಏನಾದರೂ ಆಗು ಮೊದಲು ಮಾನವನಾಗು ಎನ್ನುವಂಥ ಕವಿವಾಣಿಯಂತೆ ಮಾನವರಾಗಬೇಕು. ಮಾನವೀಯ ಮೌಲ್ಯಗಳನ್ನು ತಮ್ಮ ಬದುಕಲ್ಲಿ ಅಳವಡಿಸಿಕೊಂಡು ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹೋದರತ್ವದಿಂದ ಜೀವಿಸಬೇಕು. ಹಾಗಾದಾಗ ಮಾತ್ರವೇ ಸುಂದರ ವಾತಾವರಣವನ್ನು ಕಾಣಲಿಕ್ಕೆ ಸಾಧ್ಯ ಇದೆ, ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಗ್ರಾಮದ ಎಲ್ಲರೂ
ಉತ್ತಮ ರೀತಿಯಾದ ಬದುಕನ್ನು ನಡೆಸಲಿಕ್ಕೂ ಸಾಧ್ಯ ಆಗ್ತದೆ. ಅಂತಹ ನಿಟ್ಟಿನಲ್ಲಿ ನಮ್ಮ ಹಿರಿಯರೆಲ್ಲರೂ ಇಂದಿನಿಂದಲೂ ಸಹ ಆ ಪದ್ಧತಿಯನ್ನ ಗ್ರಾಮೀಣ ಪ್ರದೇಶದಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಗ್ರಾಮದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀಲಿ ಅಥವಾ ಯಾವುದಾದ್ರೂ ಜಾತ್ರಾ ಮಹೋತ್ಸವ ನಡೀಲಿ, ಎಲ್ಲ ಸಮಾಜದವರು ಸೇರಿಕೊಂಡು ಅವರವರದೇ ಆದಂಥ ಕಾಣಿಕೆಯನ್ನ ಕೊಡುವ ಮೂಲಕ ಅಲ್ಲಿ ಉತ್ಸವದಲ್ಲಿ, ಜಾತ್ರೆಯಲ್ಲಿ, ದೇವತಾ ಕಾರ್ಯದಲ್ಲಿ ಭಾಗವಹಿಸಿ ಎಲ್ಲರೂ ಸೇವೆಯನ್ನ ಸಮರ್ಪಣೆ ಮಾಡಿಕೊಳ್ತೇವೆ. ಇಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದಗಳನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಊರಿನಲ್ಲಿ ಪ್ರತಿಯೊಬ್ಬರ ಹಾಗೆ ಇಂದಿನಿಂದಲೂ ಸಹ ನಡ್ಕೊಂಡು ಬಂದಿರೋದ್ರಿಂದ ವಿದ್ಯೆಯನ್ನ ಕಲಿದೇ ಇದ್ದಂತ ಕಾಲದಲ್ಲೂ ಯಾರು ಸಹ ಅಕ್ಷರವನ್ನ ಓದದೆ ಬಾರದೆ ಇದ್ದಂತ ಸಂದರ್ಭದಲ್ಲೂ ಸಹ ನಮ್ಮ ಹಿರಿಯರು ಆ ರೀತಿಯಲ್ಲಿ ಬದುಕನ್ನು ನಡೆಸಿಕೊಟ್ಟು ಹೋಗಿದ್ದಾರೆ. ಅವರು ವಿದ್ಯಾವಂತರಲ್ಲದೇ ಇರಬಹುದು, ಆದರೆ ಅವರು ನಿಜವಾಗಿಯೂ ಬುದ್ಧಿವಂತರಾಗಿದ್ರು. ವಿದ್ಯಾವಂತರೇ ಬೇರೆ, ಬುದ್ಧಿವಂತರೇ ಬೇರೆ. ವಿದ್ಯೆಯನ್ನು ಕಲಿತವ್ರನ್ನ ವಿದ್ಯಾವಂತರು ಅಂತೇವೆ, ಹಾಗೆಯೇ ಸಮಾಜದ ಸ್ವಾಸ್ಥ್ಯವನ್ನ ಚೆನ್ನಾಗಿ ಬಲ್ಲಂತವರನ್ನ ಅವ್ರನ್ನ ಬುದ್ಧಿವಂತರು ಅಂತ ನಾವು ಕರೀತೇವೆ. ಹಾಗಾಗಿ ಯಾರಿಗಾದ್ರೂ ನೋವಾದಾಗ, ಕಷ್ಟ ಆದಾಗ ಆ ಗ್ರಾಮದಲ್ಲಿ ಎಲ್ಲರೂ ಸೇರಿ ಅವರಿಗೆ ನೆರವನ್ನ ನೀಡ್ತೇವೆ. ಯಾರಾದ್ರೂ ಕೆಟ್ಟ ಕೆಲಸವನ್ನು ಮಾಡಿದಾಗ ಅವರಿಗೆ ದಂಡನೆಯನ್ನು ಕೊಡ್ತೇವೆ. ಪಂಚಾಯಿತಿಗಳನ್ನ ಮಾಡುವ ಮೂಲಕ ಅವರಿಗೆ ದಂಡನೆಯನ್ನು ಕೊಡುವಂಥದ್ದು, ನ್ಯಾಯದ ವ್ಯವಸ್ಥೆಯನ್ನು ಮಾಡುವಂಥದ್ದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಡ್ಕೊಂಡು ಬಂದಿದೆ. ಅದರ ಜೊತೆಯಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಒಂದು ಪಕ್ಕದ ಮನೆಯಿಂದ ಇನ್ನೊಬ್ಬರ ಮನೆಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಹಳ್ಳಿಗಳಲ್ಲಿ ಎಲ್ಲರ ಪರಿಚಯ ಇರ್ತದೆ. ನೀವೆಲ್ಲರೂ ಸಹ ಯಾರಿಗಾದರೂ ಕಷ್ಟ ಸಮಸ್ಯೆಗಳು ಬಂದಾಗ ಅವರ ಜೊತೆಗೆ ನಿಲ್ತೇರಿ. ಅದರ ಜೊತೆ ಯಾರಾದರೂ ಮನೆಗೆ ಬಂದಾಗ ಮನೆಯಲ್ಲಿ ಅವರನ್ನ ಆತಿಥ್ಯವನ್ನು ಮಾಡ್ತೇರಿ. ಅವ್ರಿಗೊಂದು ಕಪ್ ನೀರು ಕೊಡೋದಿರ್ಲಿ, ಒಂದು ಚಹಾ ಕೊಡೋದಾಗಿರ್ಲಿ, ಅಥವಾ ಒಂದು ಯಾವ್ದಾದ್ರೂ ಒಂದು ಪಾನೀಯ ಕೊಡೋದ್ರ ಮೂಲಕ ಅವರಿಗೆ ದಣಿದು ಬಂದಿದ್ದೀರಿ, ನಿಮಗೆ ಎಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಸ್ವಾಗತ ಮಾಡ್ತೇವೆ. ಇದು ಗ್ರಾಮೀಣ ಪ್ರದೇಶದಲ್ಲಿ, ಹಳ್ಳಿಗಳಲ್ಲಿ ಕಾಣುತ್ತೇವೆ. ಮನೆಯಲ್ಲಿ ಊಟವನ್ನಾದ್ರೂ ಇಟ್ಟು ನೀವು ಸಂತೃಪ್ತಿಯನ್ನ ಗೊಳಿಸ್ತೇವೆ. ಹಾಗಾಗಿ ಇವತ್ತು ಗ್ರಾಮದ ಸ್ವಾಸ್ಥ್ಯವನ್ನ ಕಾಪಾಡುವಲ್ಲಿ ಗ್ರಾಮದ ಎಲ್ಲ ಜನರು ಸಹ ಸೇರಿಕೊಂಡು ನಿಮ್ಮ ಏನೇ ಸಣ್ಣತನಗಳಿರಲಿ ಆ ಸಣ್ಣತನಗಳನ್ನ ಬದಿಗೊತ್ತಿ ಎಲ್ಲರೂ ಸೇರಿ ನಮ್ಮ ಗ್ರಾಮ, ಆ ಗ್ರಾಮದ ಹೆಸರು ಉಳಿಬೇಕು, ಆ ಗ್ರಾಮಕ್ಕೆ ಒಳ್ಳೆ ಹೆಸರು ಬರಬೇಕು ಅಂತೇಳಿ ಚಿಂತನೆ ಮಾಡಬೇಕು. ಇಲ್ಲದೆ ಹೋದ್ರೆ ಯಾರಾದ್ರೂ ಬಂದವರು ಅಂದ್ಕೊಳ್ತಾರೆ, ಏನಪ್ಪಾ ಚಿರಸ್ಥಳ್ಳಿಗೆ ಹೋದ್ವಿ, ಆ ಗ್ರಾಮದಲ್ಲಿ ಸರಿ ಇಲ್ಲ ಅಂತ ಯಾರಾದ್ರೂ ಹೊರಗಡೆ ಹೋಗಿ ಮಾತನಾಡಿದಾಗ ಗ್ರಾಮಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ. ಹಾಗಾಗಬಾರದು. ಇಲ್ಲಿ ಯಾರು ನಾವು ಶಾಶ್ವತವಿರೋದಿಲ್ಲ. ಎಲ್ಲರೂ ಈ ಜಗತ್ತಿಗೆ ಬಂದಿದ್ದೇವೆ, ಜಗತ್ತನ್ನು ಬಿಟ್ಟು ಎಲ್ಲರೂ ಹೋಗುವವರೇ. ಅನಿತ್ಯಾಣಿ ಶರೀರಾಣಿ ಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ ಅಂತ ಒಂದು ಸುಭಾಷಿತ ಹೇಳ್ತದೆ. ಹಾಗಂದ್ರೆ ಅನಿತ್ಯಾಣಿ ಶರೀರಾಣಿ ಭವ ಅಂದ್ರೆ ಅನಿತ್ಯವಾದ ಶರೀರದಲ್ಲಿದ್ದೇವೆ. ಬಾಲ್ಯ, ಯೌವನ, ಮುಪ್ಪು, ಸಾವು ಶರೀರಕ್ಕೆ ಬರುತ್ತೆ. ಆ ಮುಪ್ಪು ಸಾವಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಕರ್ತವ್ಯ ಧರ್ಮ ಸಂಗ್ರಹ, ಪುಣ್ಯದ ಸಂಪಾದನೆ ಮಾಡ್ಕೋ ಅಂತ ಹೇಳ್ತದೆ. ನೀನು ಉತ್ತಮ ಕಾರ್ಯವನ್ನು ಮಾಡಪ್ಪ, ದಾನ ಧರ್ಮಾದಿಗಳನ್ನು ನಡೆಸು, ಪುಣ್ಯ ಕಾರ್ಯವನ್ನು ಮಾಡು. ನಿಮ್ಮ ಜೊತೆಗೆ ಬರುವಂತದ್ದು ಆ ಪುಣ್ಯ ಮಾತ್ರವೇ ಇರುತ್ತೆ. ಹಾಗಾಗಿ ನೀವೆಲ್ಲರೂ ಸಹ ನಾವ್ಯಾರು ಇಲ್ಲಿ ಶಾಶ್ವತ ಇರೋದಿಲ್ಲ. ಆದ್ರೆ ನಾವು ಹೇಗೆ ಬದುಕನ್ನು ನಡೆಸಿದೀವಿ ಅನ್ನುವಂಥದ್ದನ್ನ ಮುಂದಿನ ಪೀಳಿಗೆ ನೆನೆಸ್ಕೊಳ್ಳುತ್ತೆ. ಇವತ್ತು ರಾಜರ್ಷಿ ಭಗೀರಥ ಮಹರ್ಷಿಗಳು ಸಾವಿರಾರು ವರ್ಷ ಕಠಿಣ ತಪಸ್ಸನ್ನ ಮಾಡಿ ದೇವಗಂಗೆಯನ್ನು ಒಲಿಸ್ಕೋಬೇಕು, ಶಿವನನ್ನ ಒಲಿಸ್ಕೊಳ್ಬೇಕು, ಬ್ರಹ್ಮದೇವನನ್ನು ಒಲಿಸ್ಕೊಳ್ಬೇಕು, ಅವರೆಲ್ಲರೂ ಒಲಿಸ್ಕೊಂಡು ಗಂಗೆಯನ್ನ ಧರೆಗೆ ತರುವಂತಹ ಅವರಿಂದ ವಚನವನ್ನು ತೆಗೆದುಕೊಂಡಿರ್ತಾನೆ. ಆನಂತರ ಅವರು ಬಹುದೊಡ್ಡ ಒಂದು ಸಮಸ್ಯೆಗೆ ಸಿಲುಹಾಕೊಳ್ತಾರೆ. ದೇವಗಂಗೆಯನ್ನು ಬರ್ತೀನಿ, ಮೊದಲು ಬರೋದಿಲ್ಲ ಅಂದ ಮೇಲೆ ಆನಂತರ ಬರ್ತೀನಿ ಅಂತ ಹೇಳ್ತಾಳೆ. ಬರುವಾಗ ಇಡೀ ಭೂಮಂಡಲವೇ ಕೊಚ್ಚಿ ಹೋಗ್ತದೆ, ಸರ್ವ ನಾಶ ಆಗುತ್ತೆ, ಜೀವಕೋಟಿ ನಾಶ ಆಗುತ್ತೆ, ನೀನು ಅದಕ್ಕೆ ಕಾರಣನಾಗ್ತೀಯ ಭಗೀರಥ ಅಂತ ಕೇಳ್ತಾಳೆ. ಆಗ ಭಗೀರಥ ಮಹರ್ಷಿಗಳಿಗೆ ಎಂತಹ ಒಂದು ರೀತಿ ಕಠಿಣ ಪರಿಸ್ಥಿತಿ. ಅವರು ಗಂಗೆನ ತರುವಂತಹ ಮಹತ್ವದ ಉದ್ದೇಶ ತನ್ನ ಪೂರ್ವಜರಿಗೆ ಸದ್ಗತಿಯನ್ನ ಕೊಡ್ಲಿಕ್ಕಾಗಿ, ಎಲ್ಲ ಜೀವಕೋಟಿ ಉದ್ಧಾರಕ್ಕಾಗಿ. ಆದ್ರೆ ಇಡೀ ಜೀವಕೋಟಿಯೇ ಇವತ್ತು ನಾಶ ಆಗುತ್ತೆ ಅಂದ್ರೆ ಏನಿದು ಅನ್ನುವಂತ ಒಂದು ಚಿಂತೆಯಲ್ಲಿದ್ದಾಗ, ಆಗ ನಂತರ ಶಿವ ತನ್ನ ಜಟಿಯಲ್ಲಿ ಧರಿಸಿಕೊಂಡು ನಾನು ಬಿಡ್ತೇನೆ ಅಂತ ಹೇಳಿ ಒಪ್ಕೊಂಡಾಗ, ಅದೇ ರೀತಿಯಾಗಿ ದೇವಗಂಗೆ ರಭಸವಾಗಿ ಇಡೀ ಭೂಮಂಡಲವನ್ನು ಕೊಚ್ಚಿ ಹೋಗ್ತಾನೆ. ಅಹಂಕಾರದಿಂದ ಆಕೆ ಧುಮುಕಿದಾಗ ಇಡೀ ಭೂಮಂಡಲಕ್ಕೆ ಶಿವ ತನ್ನ ಜಟೆಯನ್ನು ಹರಡಿಕೊಳ್ತಾನೆ.
ಆ ಜಟಿಯಲ್ಲಿ ಬಂದಿ ಆಗ್ತಾಳೆ. ಆನಂತರ 7 ಭಾಗಗಳಾಗಿ ಗಂಗೆನ ಹರಿಸ್ತಾನೆ. ಆ 7 ಭಾಗಗಳಲ್ಲಾಗಿ ಬೇರೆ ಬೇರೆ ದಿಕ್ಕಲ್ಲಿ ಹರಿತಾ ಹೋದಾಗ ಭಗೀರಥ ಮಹರ್ಷಿ ಹಿಂದೆ ಒಂದು ಭಾಗ ಹರಿತಾ ಬರ್ತದೆ, ಅದು ಭಾಗೀರಥಿ ಅಂತ ಕರೀತಾರೆ. ಈಗ ಮುಂದುವರಿತದೆ. ಹಾಗೆ ಇವತ್ತು ಭಗೀರಥ ಮಹರ್ಷಿಯ ಸಂತತಿ ಅಂತ ಹೇಳಿದ್ರೆ ಬಹುದೊಡ್ಡ ಸಂತತಿ ಅದು. ಅದನ್ನ ಸೂರ್ಯವಂಶ ಕ್ಷತ್ರಿಯರು ಅಂತ ಹೇಳ್ತಾರೆ, ಇಕ್ಷ್ವಾಕು ವಂಶ ಅಂತ ಹೇಳ್ತಾರೆ, ಸಗರ ವಂಶ ಅಂತ ಕರೀತಾರೆ. ಇಂಥ ಬಹುದೊಡ್ಡ ಹೆಸರನ್ನಿರುವಂತ ಸಂತತಿಯಲ್ಲಿ ದೊಡ್ಡ ದೊಡ್ಡ ಮಹಾನ್ ದೈವಾಂಶ ಸಂಭೂತರಿದ್ದಾರೆ, ಮಹಾನ್ ಚಕ್ರವರ್ತಿಗಳು ಇದ್ದಾರೆ. ನೀವೆಲ್ಲ ಅವ್ರು ನೋಡಿದ್ರೆ ಸಗರ ಚಕ್ರವರ್ತಿ 99 ಅಶ್ವಮೇಧ ಯಾಗಗಳ ಮಾಡ್ತಾರೆ, 100ನೇ ಅಶ್ವಮೇಧ ಯಾಗವನ್ನ ಮಾಡ್ಲಿಕ್ಕೆ ಸಂಕಲ್ಪ ಮಾಡ್ತಾರೆ. ಮಹಾನ್ ಚಕ್ರವರ್ತಿ ಅವರು. ಮಾಂಧಾತ ಚಕ್ರವರ್ತಿ 100 ಅಶ್ವಮೇಧ ಯಾಗಗಳನ್ನ ಮಾಡಿದಂತವರು. ಸತ್ಯ ಹರಿಶ್ಚಂದ್ರ, ಭಗವಾನ್ ಶ್ರೀರಾಮಚಂದ್ರನ ನಾವೆಲ್ಲರೂ ಸಹ ವಿಷ್ಣುವಿನ ದಶಾವತಾರ ಅಂತ ನಾವೆಲ್ಲ ಪೂಜಿಸ್ತೇವೆ. ಹಾಗೆಯೇ ದಶರಥ ಮಹಾರಾಜ ಇರ್ಬೋದು, ನಳಮಾ ಚಕ್ರವರ್ತಿ ಇರ್ಬೋದು, ಇವರೆಲ್ಲರೂ ಸಹ ಅದೇ ಸಂತತಿಯಲ್ಲಿ ಬರ್ತಾರೆ. ಇಂತಹ ಬಹುದೊಡ್ಡ ಸಂತತಿಯಲ್ಲಿ ಬರುವಂತರು ಭಗೀರಥ ಮಹರ್ಷಿಗಳು. ಆ ಭಗೀರಥ ಮಹರ್ಷಿಯ ಸಂತತಿಯವರೇ ಈ ಒಂದು ಉಪಹಾರ ಸಮಾಜದವರು. ಹೀಗಾಗಿ ಬೇರೆಲ್ಲ ನಾವು ಮೊದಲೇ ಹೇಳಿದಂತ ಎಲ್ಲ ಸಮುದಾಯಗಳಿಗೆ ಅವರವರಾದಂತಹ ಇತಿಹಾಸ ಪರಂಪರೆ ಇರುವಂತ, ನಿಮಗೂ ಇತಿಹಾಸ ಇದೆ, ಪರಂಪರೆ ಇದೆ, ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಜೊತೆಯಲ್ಲಿ ನೀವೆಲ್ಲ ಸಹ ಈಗಾಗಲೇ ಎಲ್ಲರೂ ಮಾತಾಡಿರುವಂತ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಿ, ಶಿಕ್ಷಣ ಜೊತೆಯಲ್ಲಿ ಸಂಸ್ಕಾರವನ್ನ ಕೊಡಿ. ಶಿಕ್ಷಣವನ್ನ ಕೊಟ್ಟಾಗ ಅವ್ರನ್ನ ಅಕ್ಷರಸ್ಥರು ಅಂತ ಹೇಳ್ತೇವೆ. ಹಾಗೆ ಅವರಿಗೆ ನಾವೆಲ್ಲರೂ ಸಹ ಅಕ್ಷರ ಬಲ್ಲವರಾಗಿರ್ತಾರೆ ವಿನಃ ಸಂಸ್ಕಾರವನ್ನ ಪಡೆದಿರೋದಿಲ್ಲ. ಸಂಸ್ಕಾರವನ್ನ ಕೊಟ್ಟಾಗ ಮಾತ್ರವೇ ನೀವು ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಕ್ಷರ ಬಲ್ಲವರನ್ನ ಸಾಕ್ಷರ ಅಂತ ಕರಿತೇವೆ. ಆ ಸಾಕ್ಷರ ಪದವನ್ನ ಉಲ್ಟಾ ಓದಿದ್ರೆ ರಾಕ್ಷಸ ಅಂತ ಆಗುತ್ತೆ. ಅಂದ್ರೆ ಸಂಸ್ಕಾರ ಇಲ್ಲದವರಿಗೆ ರಾಕ್ಷಸಿ ಗುಣಗಳು ಬರಬಹುದು ಅಂತೇಳಿ. ಆ ರಾಕ್ಷಸಿ ಗುಣಗಳು ಬರದಂತೆ ನೀವೆಲ್ಲರೂ ಸಹ ಅಂತ ಉತ್ತಮ ಸಂಸ್ಕಾರವನ್ನ ಕೊಟ್ಟು ನೀವೆಲ್ಲ ಸಹ ನಿಮ್ಮ ಮನೆತನಕ್ಕೆ, ಗ್ರಾಮಕ್ಕೆ, ನಾಳೆಗೆ ಕೀರ್ತಿಯನ್ನು ತರುವಂತ ನೀವೆಲ್ಲ ಸಹ ಸತ್ಪ್ರಜೆಗಳನ್ನಾಗಿ ರೂಪಿಸುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಅಂತ ಎಲ್ಲ ರೀತಿಯಾದಂತಹ ಸಂಸ್ಕೃತಿಯನ್ನ ನೀವೆಲ್ಲ ಒಳಗೊಂಡಿರಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ, ಹಾಗೆ ಸಮಾಜದಲ್ಲಿ ಅನೇಕ ಜೀವಿಗಳಿದ್ದಾವೆ, 84 ಲಕ್ಷ ಜೀವರಾಶಿಗಳಿದ್ದಾವೆ ಅಂತ ಹೇಳ್ತಾರೆ. ಆದ್ರೆ ನಾನು 3 ರೀತಿಯ ಜೀವಿಗಳನ್ನು ಮಾತ್ರ ಇಲ್ಲಿ ಸಭೆಯಲ್ಲಿ ಉಲ್ಲೇಖ ಮಾಡ್ತೇನೆ. 3 ರೀತಿಯ ಜೀವಿಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಅವು ಕೀಟಗಳನ್ನಾಗಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತೇವೆ. ಸೊಳ್ಳೆನೇ ನೀವು ಕಾಣ್ತಾನೆ. ಇಲ್ಲಿ ಮೊದಲು ನೋಡಿದಂತ ಜೀವಿ ಅದು ಸೊಳ್ಳೆ. ಅದರ ಕೆಲಸ ಏನು ಅಂದ್ರೆ ಅಪಾಯವನ್ನು ಮಾಡುವಂಥದ್ದೇ ಅದರ ಕೆಲಸ, ರಕ್ತ ಹೀರುವುದೇ ಕೆಲಸ ಬೇರೆಯವರಿಗೆ. ಹಾಗೆ ನಮ್ಮ ಸಮಾಜದಲ್ಲಿ ಇರುವಂತ ಜನಗಳಲ್ಲೂ ಸಹ ಈ ರೀತಿಯಾದಂಥ ಗುಣಗಳನ್ನು ನಾವು ಕೆಲವರಲ್ಲಿ ಕಾಣುತ್ತೇವೆ. ಸೊಳ್ಳೆಗಳ ರೀತಿಯಲ್ಲಿ ಬದುಕನ್ನು ನಡೆಸುವಂತ ಜನರು ಇದ್ದಾರೆ, ನೊಣಗಳಂತೆ ಬದುಕನ್ನು ನಡೆಸುವಂತವರು ಇದ್ದಾರೆ, ಜೇನ್ನೊಣಗಳಂತೆ ಬದುಕನ್ನು ನಡೆಸುವವರು ಇದ್ದಾರೆ. ಅದಕ್ಕಾಗಿ ಸೊಳ್ಳೆಗಳನ್ನಂತೆ ಬದುಕನ್ನು ನಡೆಸುವಂತವ್ರಿಗೆ ನೀವು ಏನಂತೀರಿ? ಪಾಪಿಗಳು ಅಂತ ಹೇಳ್ತೇವೆ. ಅವ್ರು ನೋಡಿ ಸಮಾಜದಲ್ಲಿ ಹೇಳ್ತೀರಿ, ಎಲ್ಲ ಕಡೆಯಲ್ಲಿ ನೋಡುವಾಗ ಎಂತಹ ಕೆಟ್ಟ ಮನುಷ್ಯನಪ್ಪ ಇವನು, ಅವನು ಬರೀ ಜನಗಳಿಗೆ ತೊಂದರೆ ಕೊಡ್ತಾ ಕೊಡ್ತಾ ಅವರ ರಕ್ತವನ್ನು ಹೀರ್ತಾ ಬೇರೆ ತೊಂದರೆ ಕೊಡ್ತಾನೆ, ಅವನು ಜೀವನವನ್ನ ಕಳೆದನಲ್ಲಪ್ಪ, ಅವನು ಸುಖವನ್ನ ಕಾಣಲಿಲ್ಲ, ಬೇರೆಗೂ ಸುಖವನ್ನ ಕೊಡ್ಲಿಲ್ಲ, ಬರೀ ಸಮಾಜಕ್ಕೆ ಕೆಟ್ಟ ಕೆಲಸವನ್ನ ಮಾಡಿದ ಅಂತವರಿಗೆ ಸಮಾಜದಲ್ಲಿ ನೀವೇನೇಳ್ತೀರಿ? ಯಾರಾದ್ರೂ ಮನೆಯಲ್ಲಿ ಅಂತವನು ಇದ್ದನು ಅಂತ ಹೇಳಿದ್ರೆ ಅವ್ರಿಗೆ ಯಜಮಾನರುಗಳಿಗೆ ಒಂದು ರೀತಿ ಮುಜುಗರ, ತಂದೆ ತಾಯಿಗಳಿಗೆ. ಅವ್ರು ಹೇಳ್ತಾರೆ, ಇಂಥ ಮಕ್ಕಳು ಯಾಕಪ್ಪ ಹುಟ್ಟಿದ್ರು, ನಮಗೆ ಮಕ್ಕಳು ಇಂಥ ಭೂಮಿ ಭಾರವಾಗಿ ಹುಟ್ಟದೇ ಇದ್ರೆ ಎಷ್ಟೋ ಚೆನ್ನಾಗಿತ್ತು, ಇವರ ನನ್ನ ತಲೆಯನ್ನ ತಗ್ಗಿಸುವಂತೆ ಮಾಡಿದ ಅಂತೇಳಿ ತಂದೆ ತಾಯಿಗಳು ಮರಗುತ್ತಾರೆ. ಯಾಕಪ್ಪ ಇಂಥ ಮಕ್ಕಳು ಹುಟ್ಟಿದ್ರು ಅಂತೇಳಿ. ಅಂಥವರು ಸಮಾಜಕ್ಕೆ ಕಂಟಕರಾಗ್ತಾರೆ, ಸಮಾಜ ಘಾತಕ ವ್ಯಕ್ತಿಗಳಾಗ್ತಾರೆ. ಅದಕ್ಕೆ ಅವ್ರನ್ನ ಭಯೋತ್ಪಾದಕರು ಅಂತೇಳಿ, ಸಮಾಜ ಭಯೋತ್ಪಾದಕರು ಇರ್ಬೋದು, ಅಥವಾ ಸಮಾಜಕ್ಕೆ ಕೆಟ್ಟ ಕೆಲಸವನ್ನು ಮಾಡೋ ಅಂತ ಪರಂಪರೆ ಇರುವಂತ ಯಾರೇ ಇರಲಿ, ಅಂಥವರಿಗೆ ನೀವು ಅವ್ರು ಸತ್ತಾಗ ಯಾರ್ಯಾರು ಹೇಳ್ತಾರೆ, ಆದಷ್ಟು ಬೇಗ ಇವನು ಓದಬೇಡಪ್ಪ, ಭೂಮಿ ಭಾರವಾಗಿಲ್ಲದೆ, ಇಂಥವ್ನು ಯಾಕಪ್ಪಾದ್ರೂ ಹುಟ್ಟಬೇಕು ಅಂತೇಳಿ ಎಷ್ಟೋ ಜನ ನೀವು ಸಮಾಜದಲ್ಲಿ ಹೇಳುವಂಥವ್ರು ಇದ್ದೀರಿ. ಹಾಗೇನೆ ನೊಣದಂತೆ ಇರುವಂಥವ್ರು ಅಂದ್ರೆ ಅವರು ಸಹ ಒಂದು ರೀತಿಯಾಗಿ ಅಪಾಯಕಾರಿನೇ. ರಕ್ತ ಹೀರ್ದ ಇದ್ರು ತಾನೆ ಅವ್ರು ರೋಗವನ್ನ ತರುವಂಥವ್ರಾಗಿರ್ತಾನೆ ಅಂತ ನೊಣಗಳು ಬಂದಾಗ ನೀವೆಲ್ಲ ಎಚ್ಚೆತ್ತುಕೊಳ್ತೀರಿ. ಹಾಗೆ ಅಂತ ನೊಣಗಳು ಅವರು ಸಹ ಸಮಾಜದಲ್ಲಿ ಹೆಚ್ಚು ಅಪಾಯವನ್ನು ಹರಡದೇ ಇದ್ರು ತಾನೆ ಅವರು ಸಹ ಸ್ವಾರ್ಥಿಗಳಾಗಿ ಸಮಾಜಕ್ಕೆ ಕಂಟಕರಾಗ್ತಾರೆ ಅಂತೇಳಿ. ಆದ್ರೆ ಜೇನ್ನೊಣ ಇದೆಯಲ್ಲ, ಜೇನ್ನೊಣ ಯಾವತ್ತೂ ಅಪಾಯಕಾರಿಯಾಗಲಿಲ್ಲ. ಅದು ಜೇನ್ನೊಣ ತನ್ನ ಜೀವಿತವನ್ನ ಸಾರ್ಥಕ ಮಾಡಿಕೊಳ್ಳುತ್ತೆ, ತನ್ನ ಸಂತತಿಯನ್ನು ಮುಂದುವರಿಸುತ್ತೆ.
ಅದರ ಜೊತೆಯಲ್ಲಿ ಜೇನನ್ನ ಕೊಟ್ಟು ಸಮೃದ್ಧಿಯನ್ನ ಕೊಡುತ್ತೆ. ಹಾಗೆ ಅಂತ ಜೇನ್ನೊಣ ಎಲ್ಲ ಕಡೆ ಬೆಳೆಗಳಿಗೆ ಪರಾಗಸ್ಪರ್ಶವನ್ನ ಮಾಡ್ತಾ ಜನಗೆ ರೈತರಿಗೆ ಉಪಕಾರಿಯಾಗತ್ತೆ. ಅಂತ ಜೇನ್ನೊಣದಂತೆ ಬದುಕಿರೋರು ಯಾರು ಅಂದ್ರೆ ಸಂತರು, ಮಹಾತ್ಮರು, ದಾರ್ಶನಿಕರು, ಆ ಮಹಾನ್ ವ್ಯಕ್ತಿಗಳು ತಮಗಾಗಿ ಅಲ್ಲದೆ ತ್ಯಾಗವನ್ನ ಮಾಡಿ ಸಮುದಾಯಗಳಿಗೆ, ಇಡೀ ನಾಡಿಗೆ, ರಾಷ್ಟ್ರಕ್ಕೆ ಅವರು ಅಪಾರ ಕೊಡುಗೆಯನ್ನ ಕೊಟ್ಟು ಸಾರ್ಥಕತೆಯನ್ನ ಪಡಿತಾರೆ. ಅಂತ ಉತ್ತಮ ವ್ಯಕ್ತಿಗಳು ಸಮಾಜದಲ್ಲಿದ್ದಾಗ ಮಾತ್ರವೇ ಈ ಒಂದು ನಾಡಿಗೆ, ರಾಷ್ಟ್ರಕ್ಕೆ, ಸಮಾಜಕ್ಕೆ ಒಳಿತ ಆಗ್ತದೆ. ಆ ರೀತಿಯಾಗಿ ಆಗ್ಬೇಕು ಅನ್ನೋದು. ಅದಕ್ಕಾಗಿ ಹೇಳ್ತಾರಲ್ಲ, ಮೊದಲು ಹೇಳಿದ್ನಲ್ಲ, ಸಮಾಜದಲ್ಲಿ ತಲೆ ತಗ್ಗಿಸುವಂತೆ ಮಾಡಿದ ಅಂತ. ಹಾಗೆ ತಲೆ ಎತ್ತುವಂತೆ ಮಾಡಿದ ಅಂದ್ರೆ ಯಾರ ನಿಮ್ಮ ಮನೆಯಲ್ಲಿ ಒಳ್ಳೆಯ ಹೆಸರನ್ನು ತರುವಂತ ಕೆಲಸ ಮಾಡಿದಾಗ, ಒಳ್ಳೆ ಉತ್ತಮವಾದ ಅಂಕಗಳನ್ನು ಪಡೆದಾಗ ಮಕ್ಕಳು, ಹಾಗೆ ಯಾವ್ದಾದ್ರು ಒಂದು ಸ್ಪರ್ಧೆಯಲ್ಲಿ ಅವರು ಗೆದ್ದು ಬಂದಾಗ, ಅಥವಾ ನೀವು ಊರಿಗೆ ಉಪಕಾರಿಯಾಗಿ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಆ ತಂದೆ ತಾಯಿ ಹೇಳ್ಕೊಳ್ತಾರೆ, ಇಂಥ ಮಕ್ಕಳು ನಮಗೆ ಹುಟ್ಟಿದ್ದಕ್ಕಾಗಿ ಸಮಾಜದ ಮಧ್ಯದಲ್ಲಿ ತಲೆ ಎತ್ತಿ ನಡೀತಾ ಇದ್ದೇನಪ್ಪ, ನನಗೆ ಗೌರವ ಸಿಕ್ಕಿದೆ ಅಂತೇಳಿ ಹೆಮ್ಮೆ ಪಡ್ತಾರೆ ತಂದೆ ತಾಯಿಗಳು. ಹಾಗೆ ಆ ರೀತಿಯಾಗಿ ಬದುಕನ್ನು ನಡೆಸುವಂಥವ್ರಿಗೆ ತಲೆ ಎತ್ತುವ ತಲೆ ಅಂತ ಹೇಳ್ತೇವೆ ನೋಡಿ. ತಲೆ ತಗ್ಗಿಸುವ ತಲೆ ಮೊದಲಿಗೆ ಹೇಳಿದ್ದು, ಆನಂತರ ತಲೆ ಎತ್ತುವ ತಲೆ. ಹಾಗೆ ನೀವೆಲ್ಲರೂ ಸಹ ತಲೆ ಓಡಿಸುವ ತಲೆ ಅಂತ ಇನ್ನೊಂದಿದೆ. ಅದೇ ಆ ತಲೆ ಓಡಿಸುವ ತಲೆ ಅಂದ್ರೆ ಎಲ್ಲರಂತೆ ನಾ ಮನುಷ್ಯರಾಗಿ ಹುಟ್ಟಿ ಬಂದಿರ್ತಾನೆ, ನಾನು ಎಲ್ಲರಂತಲ್ಲ, ನಾನು ಮಾಡ್ಲಿಕ್ಕೆ ಬಹಳಷ್ಟು ಭಗವಂತ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅಂತ ಮಹಾನ್ ಶಕ್ತಿಯನ್ನು ಪಡೆದ ನಾನು ಎಲ್ಲರಿಗೂ ಮತ್ತಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತೇನೆ, ನನಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಅವರಿಗಾಗಿ ಬದುಕದೆ ನಾಡಿಗಾಗಿ, ರಾಷ್ಟ್ರಕ್ಕಾಗಿ ಕೊಡುಗೆಯನ್ನು ಕೊಟ್ಟಂತಿದ್ದಾರೆ. ಅವರೇ ನಾವು ಸಾಧು, ಸಂತರು, ಮಹಾತ್ಮರು, ದಾರ್ಶನಿಕರು, ಶರಣರು ಅವರೆಲ್ಲರೂ ಸಹ ಪೂಜಿಸ್ತಾ ಇದ್ದೇವೆ, ಪೂಜಿಸ್ತಾ ಹೋಗ್ತೇವೆ, ಗೌರವಿಸ್ತೇವೆ. ಅಂತ ಗೌರವಕ್ಕೆ ಪಾತ್ರ ಆಗ್ಲಿಕ್ಕಾಗಿ ನೀವು ಸಹ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ಅಂತ ಗೌರವ ನಿಮಗೂ ಸಿಗುತ್ತೆ. ಅಂತ ಪೀಳಿಗೆಯನ್ನ ಬೆಳೆಸುವಂತ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಇರುವೆ ಎನ್ನುವಂತ ಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತು ನಾವೆಲ್ಲರೂ ಸಹ ಚಿರಸ್ತಹಳ್ಳಿ ಗ್ರಾಮದಲ್ಲಿ ನಾವು ಸೇರಿದ್ದೇವೆ. ಇವತ್ತು ಚಿಕ್ಕದಿರಲಿ ದೊಡ್ಡದಿರಲಿ, ಅದಕ್ಕಿಂತ ಮಾಡುವಂತ ಮಹತ್ ಕಾರ್ಯ ಬಹುದೊಡ್ಡದಾಗಿದೆ. ಆ ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿರುವಂತ ನೀವೆಲ್ಲರೂ ಸಹ, ಎಷ್ಟೊಂದು ತಾಯಂದಿರವರೆಲ್ಲರೂ ಸಹ ಬಂದು ಗಂಗೆಯನ್ನ ಪೂಜೆಯನ್ನು ಮಾಡೋ ಮೂಲಕ, ಆರತಿಯನ್ನ ಹಿಡಿಯೋ ಮೂಲಕ ನೀವೆಲ್ಲ ಸಹ ಗ್ರಾಮಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಗ್ರಾಮಕ್ಕೆ ಒಳ್ಳೆ ಹೆಸರು ಬರಬೇಕು ಅಂತೇಳಿ ಎಲ್ಲ ಒಳ್ಳೆ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದಿರಿ. ಹಾಗೆ ಎಲ್ಲ ಹಿರಿಯರು ಸಹ ಕೊಟ್ಟು ಸಹಕಾರವನ್ನು ಕೊಟ್ಟಿದ್ದೀರಿ. ಸಹೋದರ ಸಮಾಜದವರು ಅವರೆಲ್ಲರೂ ಸೇರಿ ನಿಮ್ಮ ಜೊತೆಗೆ ನಿಂತಿದ್ದಾರೆ. ಹಾಗೆ ಗ್ರಾಮ ಪಂಚಾಯಿತಿ, ಹಾಗೆ ಇನ್ನೂ ಎಲ್ಲ ರೀತಿಯಾದಂಥ ಸದಸ್ಯರುಗಳು, ಅಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಗ್ರಾಮಕ್ಕೆ ಒಂದು ಹೆಸರು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಗ್ರಾಮಕ್ಕೆ ಅಭಿವೃದ್ಧಿ ಮಾಡಿಕೊಳ್ಳಿ, ನಿಮ್ಮ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ. ಹಾಗೆ ಎಲ್ಲರೂ ಸೇರಿ ಗ್ರಾಮದ ಹೆಸರನ್ನು ಉಳಿಸುವಂಥ ಕೆಲಸವನ್ನು ಮಾಡಿ ಅನ್ನೋಂಥ ಮಾತನ್ನು ಸೂಚ್ಯವಾಗಿ ಹೇಳಿ, ಹಾಗೆ ದಿನನಿತ್ಯ ಕಾರ್ಯಕ್ರಮಗಳ ನಿಮಗೇನೋ ಸ್ವಾಮೀಜಿಯವರು ಬರ್ತಾರೆ ಇಲ್ಲೋ ಅನ್ನುವಂಥದ್ದು. ತಾಲೂಕಿನಲ್ಲಿ ನಾ ಈಗಾಗಲೇ 2-3 ಸಾರಿ ಪ್ರವಾಸವನ್ನು ಮಾಡಿದ್ದೇನೆ. ಹರಪನಹಳ್ಳಿ ತಾಲೂಕಿನಲ್ಲಿ ಒಳ್ಳೆ ಜನ ಇದ್ದೀರಿ, ಕೆಲವೊಂದು ವ್ಯತ್ಯಾಸಗಳು ಆಗಿದೆ, ಅದನ್ನು ಸರಿ ಮಾಡಿಕೊಳ್ಬೇಕು. ಆ ರೀತಿ ಸರಿ ಮಾಡ್ಕೊಳ್ಳಿಕ್ಕೆ ನಮ್ಮ ಎಲ್ಲ ಹಿರಿಯರು ಪ್ರಯತ್ನ ಮಾಡಿದ್ದೆ ಆದರೆ ಇನ್ನಷ್ಟು ಒಳ್ಳೆಯ ಕಾರ್ಯಗಳಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೆ ನಮ್ಮ ಉಪಮೇಯರು ಮಾಜಿ ಮಂಜಮ್ಮನವರು ಈಗಾಗಲೇ ಹೇಳಿದರು, ಕುಲಶಾಸ್ತ್ರ ಅಧ್ಯಯನ ಆಗಿದೆ, ಗುರುಗಳ ಒಂದು ಮುಖಂಡತ್ವದೆಲ್ಲ ನಡೆದಿದೆ ಅಂತ. ಕುಲಶಾಸ್ತ್ರ ಅಧ್ಯಯನವೂ ಆಯಿತು, ಆ ವರದಿಯು ಸಹ ಸರ್ಕಾರಕ್ಕೆ ಮುಟ್ಟಿಸಿದ್ದು ಆಗಿದೆ. ರಾಜ್ಯ ಸರ್ಕಾರದ ಈಗಾಗಲೇ ಕಳೆದ ವರ್ಷ ಮುಖ್ಯಮಂತ್ರಿಗಳು ಶ್ರೀಮಠಕ್ಕೆ ಬಂದಾಗ ಅದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೇನೆ ಅಂತ ಹೇಳಿದ್ರು. ಅವರಿಗೆ ಅನೇಕ ರೀತಿ ಒತ್ತಡವನ್ನು ತಂದಿದ್ದೇವೆ. ಜೊತೆಯಲ್ಲಿ ಮೊನ್ನೆ ತಾನೇ ಕಳೆದ 2 ತಿಂಗಳ ಹಿಂದೆ ನಂಜನಗೂಡಿನಲ್ಲಿ ನಡೆದಂತ ಕಾರ್ಯಕ್ರಮದ ಅಲ್ಲಿಯೂ ಸಹ ಬಂದು ಆ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದರೂ ಸಹ ನಾವೆಲ್ಲ ಸಹ ಒತ್ತಾಯವನ್ನು ಮಾಡಿ ಅದನ್ನು ಮಾಡಿಸ್ಲಿಕ್ಕೆ ಖಂಡಿತ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ಇವತ್ತು ಎಲ್ಲ ಸಮಾಜಗಳಲ್ಲಿ ಇದೇ ಅವರವರ ಸಮಾಜದ ಅಭಿವೃದ್ಧಿಗಾಗಿ ಅವರವರ ಒಂದೆಲ್ಲ ರೀತಿಯಾದ ಹಿತಚಿಂತನೆಯನ್ನು ಮಾಡುವಂಥದ್ದು ಏನಿದ್ರು ಸಹ ನೀವು ಸಹ ನಿಮ್ಮ ಜೊತೆಯಲ್ಲಿ ಎಲ್ಲ ಸಹೋದರ ಸಮಾಜಗಳೊಂದಿಗೆ ಉತ್ತಮ ಬಾಂಧವ್ಯ ಇಟ್ಕೊಂಡು ನೀವು ಮುನ್ನಡೆಯಿರಿ, ಧರ್ಮ ಕಾರ್ಯಗಳನ್ನು ಮಾಡಿರಿ. ಧರ್ಮೋ ರಕ್ಷತೆ ರಕ್ಷತಃ, ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಧರ್ಮವರನ್ನು ರಕ್ಷಿಸ್ತದೆ, ಕಾಪಾಡ್ತದೆ. ಆ ನಿಟ್ಟಿನಲ್ಲಿ ಉತ್ತಮ ಕಾರ್ಯಗಳು ನಡೀಲಿ ಅಂತ ಆಶಿಸಿ ಮಳೆ ಬೆಳೆ ಸಮೃದ್ಧಿ ಆಗಲಿ, ಸುಖ ಶಾಂತಿ ನೆಮ್ಮದಿ ಬದುಕನ್ನ ಭಗವಂತ ಕರುಣಿಸ್ಲಿ. ಹಾಗೆ ಭಗೀರಥ ಮಹರ್ಷಿಯ ಕೃಪೆ, ಎಲ್ಲ ಸಂತರ ಶರಣರ ಮಹಾತ್ಮರ ಕೃಪೆ ಸದಾ ನಿಮ್ಮ ಮೇಲಿರಲಿ ಅಂತ ಆಶಿಸಿ ಇವತ್ತು ಮತ್ತೆ ಸಂಜೆ ಒಂದು ಕಾರ್ಯಕ್ರಮ, ನಾಳೆ ಮತ್ತೆ ನಾನು ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಹೆಚ್ಚು ಸಮಯ ಇಲ್ಲಿ ಇರ್ಲಿಕ್ಕಾಗಲಿಲ್ಲ. ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನಮ್ಮ 4 ಮಾತುಗಳು ಮುಕ್ತಾಯಗೊಳಿಸ್ತೇವೆ. ರೂವಾರಿಯಾಗಿ ಇರ್ತಕ್ಕಂಥ ಎಲ್ಲರಿಗೂ ಸ್ವಾಮೀಜಿಗಳು ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ.